ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ MS ವರ್ಡ್ ಆಫೀಸ್ಗೆ ಸಂಬಂಧಪಟ್ಟಂತೆ ಅದರ ಹಿನ್ನೆಲೆಯನ್ನು ತಿಳ್ಕೋದರ ಮೂಲಕ ನೆಕ್ಸ್ಟ್ ಏನಪ್ಪ ಅಂದ್ರ ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿಯಾಗಿ ಅಧ್ಯಯನ ಮಾಡಬಹುದು, MS ಆಫೀಸ್ ಒಳಗೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದನ್ನ ಮಾಡ್ತೇವೆ ಇವತ್ತು ಅಧ್ಯಯನ ಮಾಡೋಣ. ಬಹಳ ಇಂಪಾರ್ಟೆಂಟ್ ಕ್ಲಾಸ್. ನಿಮಗೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಈ ಪ್ರಾಕ್ಟಿಕಲ್ ಕೋರ್ಸ್ ಏನ್ ನಾವು ತೋರಿಸ್ತೇವಲ್ಲ, ಈ ಪ್ರಾಕ್ಟಿಕಲ್ ವಿಡಿಯೋನ ಏನ್ ನೋಡ್ತಿರಲ್ಲ ನೀವು, ಇದರಿಂದ ಆಲ್ಮೋಸ್ಟ್ ಆಲ್ ನೀವು ರಿಯಲ್ ಲೈಫ್ ಒಳಗೆ ಕಂಪ್ಯೂಟರ್ ಯೂಸ್ ಮಾಡೋದನ್ನ ಕಲಿತ್ರಿ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರ ಎಕ್ಸಾಮ್ ಒಳಗ ಅತಿ ಈಸಿಯಾಗಿ ಏನಪ್ಪಾ ಅಂದ್ರ ಅಂಕಗಳನ್ನ ಗಳಿಸೋದಕ್ಕೆ ಬಹಳ ಉಪಯೋಗ ಆಗ್ತದ. ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್. ಹಾಗಾಗಿ ಏನ್ ಮಾಡ್ರಿ, ಸಾಧ್ಯವಾದಷ್ಟು ನೀವೇನಪ್ಪಾ ಅಂದ್ರ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ತಮಗೊಂದು ಗಮನಕ್ಕೆ ತರುವ ವಿಷಯ ಏನಪ್ಪಾ ಅಂದ್ರ, ನಾನು JS ಸೋಮನಾಳ HPS ಕೌಡಿಮಟ್ಟಿಯಲ್ಲಿ ಏನಪ್ಪಾ ಅಂದ್ರ ಶಾಲಾ ಶಿಕ್ಷಕನಾಗಿ ಏನಪ್ಪಾ ಅಂದ್ರ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಈಗ 5 ದಿನಗಳವರೆಗೆ ಏನಪ್ಪಾ ಅಂದ್ರ ನೀವು ಕ್ಲಾಸ್ ಅನ್ನ ಗ್ಯಾಪ್ ಮಾಡಿದ್ವಿ. ಯಾಕಪ್ಪ ಅಂದ್ರ GPT ಟೀಚರ್ಗೆ ಸಂಬಂಧಿಸಿದಂತ ಬಿಜಾಪುರ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರ ಕಾರ್ಯಾಗಾರ ತರಬೇತಿ ಇದರಿಂದ ಅಲ್ಲಿ 5 ದಿನ ಆ ಕಡೆ ಹೋಗಿದ್ರಿಂದ ಈ ಕಡೆ ನಮ್ಮ ಕ್ಲಾಸ್ ಮಾಡಕ್ ಆಗಿರ್ಲಿಲ್ಲ. ಹಾಗಾಗಿ ತಮ್ಮಲ್ಲಿ ಏನಪ್ಪಾ ಅಂದ್ರ ನಾ ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮಿಸ್ಬೇಕಂತ ಕೇಳ್ಕೊಂತ ಇವತ್ತಿನ ತರಗತಿಯನ್ನು ಏನ್ ಮಾಡೋಣ ಅಂದ್ರೆ ನಾವು ಅಧ್ಯಯನ ಮಾಡೋಣ. ನಮ್ಮಲ್ಲಿ ಗ್ರಾಮ ಆಡಳಿತಾಧಿಕಾರಿ HR, ನೆಕ್ಸ್ಟ್ ಏನಪ್ಪಾ ಅಂದ್ರ PDO, BMTC ಇಂತ ಇತರೆ ಎಲ್ಲಾ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ನಮ್ಮಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ಡೈಲಿ ಕ್ಲಾಸಸ್ ಗಳ ನಡೀತಾವ. ಅನಿವಾರ್ಯ ಒಂದೊಂದು ಟೈಮ್ದಾಗ ಏನಾಗ್ತದಪ್ಪ ಅಂದ್ರ ನಾವು ಹೋಗ್ಬೇಕಾಗ್ತದೆ, ಇಲಾಖೆ ಕೆಲಸಗಳು ಇರುವುದರಿಂದ ಹೋಗ್ಬೇಕಾಗ್ತದ. ಇದು ಉಳಿದ ಟೈಮ್ದಾಗ ಏನಪ್ಪಾ ಅಂದ್ರ ನಿಮ್ಮ ಖಂಡಿತ ಡೈಲಿ ಕ್ಲಾಸ್ ಸಿಗ್ತೋ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರ ಪ್ರಚಲಿತ ಘಟನೆಗಳು ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಬರ್ತಾವ. ಸಾಧ್ಯವಾದಷ್ಟು ಏನಪ್ಪಾ ಅಂದ್ರ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ನಾವು ತರಗತಿಗಳನ್ನು ಮಾಡ್ತಿರ್ತೀವಿ. ನಿಮಗೆ ನಮ್ಮ ತರಗತಿಗಳು ಏನಾದ್ರೂ ಇಷ್ಟವಾದ್ರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಗೆಳೆಯರಿಗೂ ಏನಪ್ಪಾ ಅಂದ್ರ ತಿಳಿಸ್ರಿ, ಮತ್ತೆ ಲೈಕ್ ಸಹ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಏನಪ್ಪಾ ಅಂದ್ರ MS ವರ್ಡ್ ಆಫೀಸಿಗೆ ಏನಪ್ಪಾ ಅಂದ್ರ ಸಂಬಂಧಪಟ್ಟದ್ದು. ನಿಮಗೆ ಏನ್ ಮಾಡ್ತಾನಪ್ಪ ಅಂದ್ರ ಇಲ್ಲಿ 1 ಅಂಕ ಅಥವಾ 2 ಅಂಕ ಇದೇ ವಿಷಯದ ಮೇಲೆ ಏನಪ್ಪಾ ಅಂದ್ರ ಸಾಕಷ್ಟು ಬಾರಿ ಏನಪ್ಪಾ ಅಂದ್ರ ಅಂಕಗಳು ಬರ್ತಿರ್ತಾವ. ಬಹಳ ಕೇರ್ಫುಲ್ ಆಗಿ ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಆದಂತ ಕ್ಲಾಸ್ ಅದು. ನಾವು ಯಾವುದೇ ಆಫೀಸ್ ನಲ್ಲಿ ಡಾಕ್ಯುಮೆಂಟ್ ರೆಡಿ ಮಾಡೋದಕ್ಕಾಗಿ ಏನ್ ಮಾಡ್ತೀವಪ್ಪ ಅಂದ್ರ MS ವರ್ಡ್ ಆಫೀಸ್ ಅನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಯಾವುದೇ ಆಫೀಸ್ ಇರ್ಲಿ, ಇವತ್ತು ಇತ್ತೀಚೆಗೆ ಸಹ ಮೊಬೈಲ್ದೊಳಗ ಸಹ ಏನಪ್ಪಾ ಅಂದ್ರ MS ವರ್ಡ್ ಏನ್ ಮಾಡಾಕುಂತಾರಪ್ಪ ಅಂದ್ರ ಯೂಸ್ ಮಾಡಾಕುಂತಾರ. ನೀವು ಜಸ್ಟ್ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ MS ವರ್ಡ್ ಅಂತ ಹೊಡ್ರಿ, ಇಲ್ಲಾಂದ್ರೆ ಕೇವಲ ವರ್ಡ್ ಅಂತ ಹೊಡೆದ್ ಬಿಟ್ರ ಅಂದ್ರ ನಿಮಗೆ ಈ ಅಪ್ಲಿಕೇಶನ್ ಸಿಗ್ತದ. ನೀವು ಕಂಪ್ಯೂಟರ್ ಒಳಗೆ ಯಾವ ರೀತಿಯಾಗಿ ಇದನ್ನ ಉಪಯೋಗ ಮಾಡ್ತಿರಲ್ಲ ಅದೇ ರೀತಿ ಈ ಮೊಬೈಲ್ ಆಂಡ್ರಾಯ್ಡ್ ಸೆಟ್ ಒಳಗಾಗಿರುವ ಏನಪ್ಪಾ ಅಂದ್ರ ಅದನ್ನ ನೀವು ಯೂಸ್ ಮಾಡ್ಬೋದು. ನಾವು MS ವರ್ಡ್ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಪ್ರೋಗ್ರಾಮ್ಗಳನ್ನು ಅಂದ್ರ ಡಾಕ್ಯುಮೆಂಟ್ ತಯಾರಿಸುವಲ್ಲಿ ಅತಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗಿರುವಂತ ಪ್ರೋಗ್ರಾಮ್ ಯಾವ್ದಂದ್ರ ಅದು MS ವರ್ಡ್ ಆಗಿದೆ. ಯಾವ ವರ್ಡ್ ಆಗ್ಯದ? MS ವರ್ಡ್ ಆಗ್ಯದ. ಇದನ್ನ ಯಾರು ಬಿಡುಗಡೆ ಮಾಡಿದ್ರಿ? MS ವರ್ಡ್ ಯಾವ ಕಂಪನಿ ಬಿಡುಗಡೆ ಮಾಡಿದಪ್ಪ ಅಂದ್ರ ಮೈಕ್ರೋಸಾಫ್ಟ್ ಕಂಪನಿ ಏನಪ್ಪಾ ಅಂದ್ರ ಇದನ್ನ ಬಿಡುಗಡೆ ಮಾಡಿದ. ನೋಡ್ರಿ, MS ವರ್ಡ್ ಆಫೀಸ್ ಅನ್ನು ಯಾರು ಅಭಿವೃದ್ಧಿ ಪಡಿಸಿದಾರ ಅಂತ ನಮ್ಮ ಪ್ರಶ್ನೆ ಕೇಳಿದಾಗ ನಾವ್ ಏನ್ ಹೇಳ್ಬೇಕಾಗತ್ತಪ್ಪ ಅಂದ್ರ ಮೈಕ್ರೋಸಾಫ್ಟ್ ಕಂಪನಿಯವ್ರು ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರ ಅಭಿವೃದ್ಧಿ ಪಡಿಸಿದ್ರ. ಈ ಮೈಕ್ರೋಸಾಫ್ಟ್ ಕಂಪನಿ ಒಳಗಿರುವಂತ ಚಾರ್ಲ್ಸ್ ಸಿಮೋನಿ ಅಂತ ಬರ್ತಾರೆ. ಯಾರು ಬರ್ತಾರ? ಚಾರ್ಲ್ಸ್ ಸಿಮೋನಿ. ಮತ್ತೆ ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದಂತ ರಿಚರ್ಡ್ ಬ್ರಾಡಿ ಅಂತ ಬರ್ತಾರೆ. ಯಾರು ಬರ್ತಾರ? ರಿಚರ್ಡ್ ಬ್ರಾಡಿ ಮತ್ತು ಚಾರ್ಲ್ಸ್ ಸಿಮೋನಿ ಇಬ್ಬರು ಸೇರಿ ಏನ್ ಮಾಡ್ತಾರಪ್ಪ ಅಂದ್ರ ಈ MS ವರ್ಡ್ ಆಫೀಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸೃಷ್ಟಿ ಮಾಡ್ತಾರ. ಅದನ್ನ ಏನ್ ಮಾಡ್ತಾರ ಅಂದ್ರ ಡೆವಲಪ್ ಮಾಡ್ತಾರ. ಈ MS ವರ್ಡ್ ಆಫೀಸಿನ ಮೊದಲ ಹೆಸರು ಏನಾಗಿತ್ತು? ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ, ಎಲ್ಲವೂ ನಾವು ಕಲ್ಕೊಂತ ಹೋಗ್ಬೇಕಾಗ್ತದೆ ಇತಿಹಾಸದ ಪೂರ್ತಿ. ಸ್ವಲ್ಪ ಎಲ್ಲ ಪೂರ್ಣವಾಗಿ ಅಧ್ಯಯನ ಮಾಡಿದ್ವು ಅಂದ್ರ ಎಕ್ಸಾಮ್ ಒಳಗೆ ನಮಗೆ ಹೆಚ್ಚಿನ ಮಾರ್ಕ್ಸ್ ಗಳಿಸೋದಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಏನಪ್ಪಾ ಅಂದ್ರ ನಾವೆಲ್ಲರೂ ಇವಾಗ ಯೂಸ್ ಮಾಡ್ತಿರುವಂತ MS ವರ್ಡ್ ಏನದಲ್ಲ ಅದರ ಮೊದಲಿನ ಹೆಸರು ಏನಾಗಿದಪ್ಪ ಅಂದ್ರ ಮಲ್ಟಿ ಟೂಲ್ ವರ್ಡ್ ಆಗ್ಯದ. ನೋಡ್ರಿ, MS ವರ್ಡಿನ ಮೊದಲ ಹೆಸರು ಏನಪ್ಪಾ ಅಂದ್ರ ಮಲ್ಟಿ ಟೂಲ್ ವರ್ಡ್ ಏನಪ್ಪಾ ಅಂದ್ರ ಆಗ್ಯದ. ನಂತರ ಏನ್ ಮಾಡಿದ್ರಪ್ಪ ಅಂದ್ರ ಅದನ್ನ MS ವರ್ಡ್ ಅಂತ ಏನ್ ಮಾಡಿದ್ರಪ್ಪ ಅಂದ್ರ ಅದನ್ನ ನಾಮಕರಣ ಮಾಡಿದ್ರು. ಈ MS ಆಫೀಸ್ ಅನ್ನ ಏನ್ ಮಾಡಿದಾರ ಅಂದ್ರ 1983ರಲ್ಲಿ ಪರಿಚಯ ಮಾಡಿದ್ರು. ಯಾರು ಪರಿಚಯ ಮಾಡಿದ್ರಪ್ಪ ಅಂದ್ರ ಮೈಕ್ರೋಸಾಫ್ಟ್ ಆಫೀಸರ್ ಅನ್ನೋದು ಗೊತ್ತಿದೆ. ಅದನ್ನ ಯಾರು ರೆಡಿ ಮಾಡಿದ್ರ ಅಂದ್ರೂ ಗೊತ್ತದ ನಿಮಗ. ಅದನ್ನ ರೆಡಿ ಮಾಡಿದಾರ ಏನಪ್ಪಾ ಅಂದ್ರ ಚಾರ್ಲ್ಸ್ ಸಿಮೋನಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆದಂತ ರಿಚರ್ಡ್ ಬ್ರಾಡಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಈ ಪ್ರೋಗ್ರಾಮ್ ಅನ್ನ ತಯಾರು ಮಾಡಿದ್ರು.
ಈ ಪ್ರೋಗ್ರಾಮ್ ಅಂತ ನಾವು ಏನ್ ಮಾಡ್ತೀವಿ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಪ್ರೋಗ್ರಾಮ್ ಗಳ ಬಳಕೆ ಮಾಡ್ತೀವಿ. ಇಲ್ಲಿ ವಿಂಡೋಸ್ ಅನ್ನೋದು ಏನಪ್ಪಾ ಅಂದ್ರ ಒಂದು ಆಪರೇಟಿಂಗ್ ಸಿಸ್ಟಮ್, OS ಅಂತ ಕರೀತಾರೆ. ಏನಂತಾರ OS ನಮಗ್ ಹೇಳ್ತಿರ್ತಾನೆ, ಏನಂತ ಕೇಳ್ತಂದ್ರ OS ಫುಲ್ ಫಾರ್ಮ್ ಏನಂತ ಕೇಳ್ಬೋದು. ನಮ್ಗೆ ಏನ್ ಕೇಳ್ಬೋದು, OS ಫುಲ್ ಫಾರ್ಮ್ ಕೇಳ್ಬೋದು. ಅವಾಗ OS ಅಂದ್ರೆ ಏನಪ್ಪಾ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಅಂತ ಬರ್ತದೆ. ಏನ್ ಬರ್ತದ, ಆಪರೇಟಿಂಗ್ ಸಿಸ್ಟಮ್ ಅಂತ ಏನಪ್ಪಾ ಅಂದ್ರ ಬರ್ತದ. ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಬರ್ಲಿ, ನಿಮ್ಗೆಲ್ಲಾ ಅಂಶಗಳು ಏನಾಗ್ತಾವಪ್ಪ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗ್ತಾವ. OS ಅಂದ್ರೆ OS ಅಂದ್ರೆ ಏನಪ್ಪಾ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಅಂತ ಅರ್ಥ ಕೊಡ್ತದ. ವಿಂಡೋಸ್ ಏನಂತ ಕೇಳಿದಾಗ ನಾವು ಏನ್ ಹೇಳ್ಬೇಕಂದ್ರ ಆಪರೇಟಿಂಗ್ ಸಿಸ್ಟಮ್ ಅಂತ. ಈ ಆಪರೇಟಿಂಗ್ ಸಿಸ್ಟಮ್ ಸಂಬಂಧಪಟ್ಟಂತೆ ಕ್ಲಾಸ್ಗಳು ಮುಂದೆ ನಡೀತಿರ್ತಾವ, ಅವಾಗ ಬಂದಾಗ ನಿಮಗೆ ಸಂಪೂರ್ಣವಾಗಿ ನಾ ಹೇಳ್ತೀನಿ. ಇದನ್ನ ಸ್ವತಂತ್ರವಾಗಿ ಏನಪ್ಪಾ ಅಂದ್ರ ವರ್ಡ್ ಅಂತ ಕರೆದ್ರು, ಇಲ್ಲಾಂದ್ರೆ ಏನಪ್ಪಾ ಅಂದ್ರ MS ಆಫೀಸ್ ಅಂತ ಕರೀತಾರೆ. ಇದು ಏನಪ್ಪಾ ಅಂದ್ರ ವಿಂಡೋಸ್ ಒಳಗ. ಈ MS ವರ್ಡ್ ಏನಪ್ಪಾ ಅಂದ್ರ 1985 ಏನಪ್ಪಾ ಅಂದ್ರ 1.0 ಎಂದು ಏನ್ ಮಾಡಿದಪ್ಪ ಅಂದ್ರ ಮ್ಯಾಕಿಗಾಗಿ ಏನಪ್ಪಾ ಅಂತಂದ್ರ MS ವರ್ಡ್ ಬರ್ಸಿಕೊಡ್ತೀವಿ. ಇಲ್ಲಿ ಮ್ಯಾಕ್ ಅನ್ನೋದು ಏನಪ್ಪಾ ಅಂದ್ರ ಇದು ಸಹ ಏನಪ್ಪಾ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಮ್ಯಾಕ್ ವಿಂಡೋಸ್ ಏನಪ್ಪಾ ಅಂದ್ರ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ನೋಡ್ರಿ, ಮೊದಲ ಬಾರಿಗೆ MS ಆಫೀಸ್ ಯಾವಾಗ ಪರಿಚಯ ಮಾಡ್ತಾರ ಅಂದ್ರ 1983 ಒಳಗ. ಆದ್ರೆ ಈ ಮ್ಯಾಕ್ OS ಸಿಸ್ಟಮ್ ಯಾವಾಗ ಅದನ್ನ ಪರಿಚಯ ಮಾಡಿದ್ರಪ್ಪ ಅಂದ್ರ 1985. ಯಾವ ವರ್ಷನಪ್ಪ ಅಂದ್ರ ವರ್ಡ್ 1.0 ಅನ್ನೋ ಒಂದು ವರ್ಷನ್ ಒಳಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಅದನ್ನ ಪರಿಚಯ ಮಾಡಿದ್ರು. ಈ ಲೈನ್ ನಿಮಗ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ನಮಗೆ ಎಕ್ಸಾಮ್ ಇದನ್ನೇ ಟಾರ್ಗೆಟ್ ಮಾಡ್ತಾರೆ. ನೀವು ಇದನ್ನೇ ಏನ್ ಮಾಡ್ಬೇಕಪ್ಪ ಅಂದ್ರ ನೆನಪಿಟ್ಕೋಬೇಕಾಗ್ತದ. ನೋಡ್ರಿ, ಯಾವುದೇ ವರ್ಡ್ ಫೈಲಿನ ವಿಸ್ತರಣೆ ಅಂದ್ರ ಫೈಲ್ ಎಕ್ಸ್ಟೆನ್ಷನ್ ಏನಿರ್ತದಪ್ಪ ಅಂದ್ರ ಡಾಕ್ ಅಂತ ಇರ್ತದ. ಏನಿರ್ತದ, ಡಾಕ್ ಅಂತ ಇರ್ತದ, ಇಲ್ಲ ಡಾಕ್ ಎಕ್ಸ್ ಅಂತ ಇರ್ತದ. ಇವೆರಡನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆನಪಿಡ್ಬೇಕು. ಆಲ್ರೆಡಿ ಸಾಕಷ್ಟು ಬಾರಿ ಇದನ್ನ ಏನ್ ಮಾಡ್ಯಾನಪ್ಪ ನಮ್ಗ ಪರೀಕ್ಷೆಗೆ ಏನ್ ಮಾಡ್ಯಾನಪ್ಪ ಅಂದ್ರ ಕೇಳೋಣ. ಇದನ್ನೇ ನಾವು ಇಲ್ಲೇನ್ ಚಿತ್ರ ತೋರಿಸಿವಲ್ಲ, ಇದನ್ನೇ MS ಆಫೀಸ್ ಅದು ವರ್ಡ್ ಅಂತ ಏನ್ ಮಾಡ್ತೇವಪ್ಪ ಅಂದ್ರ ಕರಿತೀವಿ. ಇನ್ನ MS ವರ್ಡ್ ಅಂದ್ರೆ ಏನು? MS ವರ್ಡ್ ಅಂದ್ರೆ ಏನಂದ್ರ ವೃತ್ತಿಪರ ಗುಣಮಟ್ಟದ ದಾಖಲೆಗಳು, ಪತ್ರಗಳು, ವರದಿಗಳು ಇತ್ಯಾದಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಇದು ಸುಧಾರಿತ ವೈಶಿಷ್ಟ್ಯತೆಗಳ ಹೊಂದಿದೆ. ಅದು ನಮ್ಮ ಫೈಲ್ಗಳು ಮತ್ತು ದಾಖಲೆಗಳನ್ನು ಉತ್ತಮ ರೀತಿಯಲ್ಲಿ ಫಾರ್ಮ್ಯಾಟ್ ಮಾಡಲು, ಸಂಪಾದಿಸಲು ಅನುವು ಮಾಡಿಕೊಡ್ತದೆ. ನೋಡ್ರಿ, MS ವರ್ಡ್ ಯಾವುದಕ್ಕ ಯೂಸ್ ಮಾಡ್ತೀವಪ್ಪ ಅಂದ್ರ ವೃತ್ತಿಪರ ಪ್ರೊಫೆಷನಲ್ ಏನಪ್ಪಾ ಅಂದ್ರ ದಾಖಲೆಗಳನ್ನ ರೆಡಿ ಮಾಡೋದಕ್ಕ, ಆಫೀಸಿಗೆ ಸಂಬಂಧಂತೆ ಪತ್ರಗಳನ್ನ ತಯಾರು ಮಾಡೋದಕ್ಕ, ಪತ್ರಿಕೆಗೆ ಸಂಬಂಧಪಟ್ಟಂತ ವರದಿಗಳನ್ನ ತಯಾರು ಮಾಡೋದಕ್ಕ ಎಲ್ಲಾ ಕ್ಷೇತ್ರದಲ್ಲೂ ಕಂಪ್ಯೂಟರ್ಗಳು ಬಳಕೆ ಮಾಡ್ತೀವಿ. MS ವರ್ಡ್ ಏನದಲ್ಲ, ಇದನ್ನ ಎಲ್ಲಾ ಕ್ಷೇತ್ರ, ಇದೇ ಕ್ಷೇತ್ರಕ್ಕೆ ಇಲ್ಲ ಅನ್ನಂಗಿಲ್ಲ. ಎಲ್ಲಾ ಕ್ಷೇತ್ರ ಒಳಗೆ ಏನಪ್ಪಾ ಅಂದ್ರ ಒಂದು ಸುಧಾರಿತವಾದಂತ ಒಂದು ವೈಶಿಷ್ಟ್ಯವಾದಂತ ಫೈಲ್ಗಳನ್ನ ರೆಡಿ ಮಾಡಲು, ದಾಖಲೆಗಳನ್ನು ಮಾಡಲು ಏನಪ್ಪಾ ಅಂದ್ರ ಈ MS ವರ್ಡ್ ಅನ್ನ ನಾವ್ ಏನ್ ಮಾಡ್ತೇವಪ್ಪ ಅಂದ್ರ ಬಳಕೆ ಮಾಡ್ತೀವಿ. ಈ MS ವರ್ಡ್ ಬಗ್ಗೆ ನಾವ್ ಏನ್ ಮಾಡೋಣ ಅಂದ್ರೆ ಅದ್ರ ಹಿಂದೆಲ್ಲಾನೆ ತಿಳ್ಕೊಂಡಿವಿ. ಈಗ ಏನ್ ಮಾಡೋಣ ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯಾಗಿ ಏನಪ್ಪಾ ಅಂದ್ರ ಯೂಸ್ ಮಾಡೋಣ ಅನ್ನೋದು ಏನ್ ಮಾಡೋಣ ನಾವು ಇವತ್ತು ಅಧ್ಯಯನ ಮಾಡೋಣ. ನೋಡ್ರಿ, ಇದು MS ವರ್ಡ್, ಅದ್ರ ಬಗ್ಗೆ ನಾವು ಆಲ್ರೆಡಿ ಎಲ್ಲವನ್ನು ತಿಳ್ಕೊಂಡಿವಿ. ಇದು ಏನಪ್ಪಾ ಅಂದ್ರ ಮೆನು ಬಾರ್ ಅಂತ ಕರಿತಾರೆ. ಇದಕ್ಕೆ ಏನ್ ಕರೀತಾರ, ಸಾರಿ, ಇದು ಮೆನು ಬಾರ್ ಅಲ್ಲ. ಇಲ್ಲಿ ಕ್ರಸರ್ ಎಲ್ಲಿ ಇರ್ತೈತೆ ಅದನ್ನ ನೋಡ್ತೇರಿ. ಇಲ್ಲೇನಿದಪ್ಪ ಅಂದ್ರೆ ಇದಕ್ಕ ಟೈಟಲ್ ಬಾರ್ ಅಂತ ಕರಿತಾರೆ. ಏನ್ ಬಾರ್ ಅಂತ ಕರಿತಾರೆ? ಇದಕ್ಕ ಟೈಟಲ್ ಬಾರ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಇದಕ್ಕ ಕರಿತಿರ್ತಾರ. ನೆಕ್ಸ್ಟ್ ಇಲ್ಲಿದೆ ಅಲ್ವ, ಫೈಲು, ಹೋಮು, ಇನ್ಸೈಟ್, ಡ್ರಾ, ಡಿಸೈನ್, ಲೋಯಡ್, ರೆಫರೆನ್ಸ್, ಮೈಲಿಂಗ್ ಅಂಡ್ ವ್ಯೂ, ಡೆವಲಪರ್, ಎಲ್ಫ್. ಇದಕ್ಕೆ ಏನಂತಾರಪ್ಪ ಅಂದ್ರ ಮೆನು ಬಾರ್ ಅಂತ ಕರಿತಾರ. ಏನಂತ ಕರಿತಾರೆ? ಇದಕ್ಕ ಮೆನು ಬಾರ್ ಅಂತ ಕರಿತಾರೆ. ನೋಡ್ರಿ, ಟೈಟಲ್ ಬಾರ್ ಒಳಗೆ ಏನಿರ್ತದಪ್ಪ ಅಂದ್ರ MS ಆಫೀಸ್ ಫೈಲ್, ನೆಕ್ಸ್ಟ್ ಅದ್ರ ಫೈಲ್ ನೇಮ್ ಅನ್ನ ಇರ್ತದ. ನೆಕ್ಸ್ಟ್ ಸರ್ಚಿಂಗ್ ಬಾರ್ ಇರ್ತದೆ. ಏನಿರ್ತದ, ಸರ್ಚಿಂಗ್ ಏನಪ್ಪಾ ಅಂದ್ರ ಈ ತರ ಆಪ್ಷನ್ಸ್ ಆಗಿರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇಲ್ಲಿ ದೊಡ್ಡ ಇಲ್ಲಿ ಏನಪ್ಪಾ ಅಂದ್ರ ಕಂಟ್ರೋಲ್ ಕೀಸ್ ಗಳಂತಾರ. ಇವಕ್ಕೆ ಏನಂತಾರ, ಇಲ್ಲಿ ಏನದಲ್ಲ 1 2 3 ಇವುಗಳಿಗೆ ಏನಂತಾರಪ್ಪ ಅಂದ್ರ ಕಂಟ್ರೋಲ್ ಕೀಸ್ ಅಂತಾರೆ. ಏನಂತಾರೆ ಇವಕ್ಕ? ಕಂಟ್ರೋಲ್ ಕೀಸ್ ಗಳಂತಾರ. ಇದನ್ನ ಇಂಟು ಮಾರ್ಕ್ ಅನ್ನ ಒತ್ತಿದ್ರೆ ಏನಾಗ್ತದಪ್ಪ ಅಂದ್ರ ಅಲ್ಲಿ ನಾವು ಕೆಲಸ ಮಾಡುವಂತ ಪ್ರೋಗ್ರಾಮ್ ಏನಾಗ್ತದ ಕ್ಲೋಸ್ ಆಗ್ತದ. ನೆಕ್ಸ್ಟ್ ಇದನ್ನ ನೋಡ್ತಿದ್ರ ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಬರ್ತದೆ. ಏನಂತಾರ, ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಏನಪ್ಪಾ ಅಂದ್ರ ಬರ್ತದೆ. ಈ ರೀತಿ ಆಗಿ ಆಗ್ತದ. ಮಿನಿಮೈಸ್ ಅಂದ್ರೆ ಈ ರೀತಿಯಾಗಿ ಬರ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ರೀತಿಯಾಗಿ ಏನಪ್ಪಾ ಅಂದ್ರ ಮಿನಿಮೈಸ್ ಆಗೋದು ಮತ್ತು ಮಿನಿಮೈಸ್ ಮತ್ತು ಏನಪ್ಪಾ ಅಂದ್ರ ಮ್ಯಾಕ್ಸಿಮೈಸ್ ಆಗ್ತದ. ನೆಕ್ಸ್ಟ್ ಇನ್ನ ಮೆನು ಬಾರ್ ಒಳಗ ಫೈಲ್ ಬರ್ತದ. ನಮಗ ಏನ್ ಎಕ್ಸಾಮ್ ಕೇಳ್ತಾನ ಅನ್ನೋ ದೃಷ್ಟಿಯಿಂದ, ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾನ ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ದಪ್ಪ ಅಂದ್ರೆ ನಾವು ಅದೇನ್ ಮಾಡೋಣ. ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರ MS ಆಫೀಸ್ ಒಳಗ ಪ್ರಿಂಟ್ ಆಪ್ಷನ್ ಎಲ್ಲಿ ಸಿಗ್ತದಂತ ನಮಗ್ ಕೇಳ್ತಾನ. ಅಂದ್ರೆ ಯಾವಲ್ಲಿ ಸಿಗ್ತದ ಅಂತ ಕೇಳ್ತಾನ. ಅವಾಗ ನೋಡ್ರಿ, ಇಲ್ಲಿ ನೋಡ್ರಿ
ಈ ಫೈಲ್ ಒಳಗೆ ಬಂದ್ರೆ ಏನೇನ್ ಆಪ್ಷನ್ಸ್ ಗಳು ಬರ್ತಾವ ನೋಡೋಣ. ಒಂದೇದು ಓಮ್ ಬರ್ತದ, ನ್ಯೂ ಡಾಕ್ಯುಮೆಂಟ್ ಬರ್ತದ, ಓಪನ್ ದಿ ಫೈಲ್ ಬರ್ತದ, ನೆಕ್ಸ್ಟ್ ಸೇವ್ ಕಾಪಿ ಬರ್ತದ, ಮತ್ತೆ ಸೇವ್ ಆಸ್ ಬರ್ತದೆ. ಈ ಫೈಲ್ ಒಳಗೆ ಏನ್ ಬರ್ತದ, ಸೇವ್ ಕಾಪಿ ಬರ್ತದ, ಸೇವ್ ಆಸ್ ಬರ್ತದ. ನೆಕ್ಸ್ಟ್ ನೋಡ್ರಿ ಪ್ರಿಂಟ್ ಆಪ್ಷನ್ಸ್ ಎಲ್ಲಿಪ್ಪ ಅಂದ್ರ ಫೈಲ್ ಮೆನು ಒಳಗದ, ಎಲ್ಲದ ಇದು ಫೈಲ್ ಒಳಗಡೆ ಬರ್ತದ. ಇನ್ನ ಸೇವ್ ಎಕ್ಸ್ಪೋರ್ಟ್ ಅವೆಲ್ಲ ಏನಪ್ಪಾ ಅಂದ್ರ ಕಾಮನ್ ಆಗಿ ಇರ್ತಾವ. ಅವುಗಳ ಬಗ್ಗೆ ಏನನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ಓಮ್ ಕೀ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಯಾವ ಕೀ? ಓಮ್. ಇಲ್ಲಿ ಟೈಟಲ್ ಬಾರ್ ಅದಲ್ಲ, ಇದ್ರೊಳಗೆ ಏನಪ್ಪಾ ಅಂದ್ರ ಓಮ್ ಅಂತ ಬರ್ತದ. ಓಮ್ ಒಳಗೆ ಏನೇನ್ ಬರ್ತದ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಕ್ಲಿಪ್ ಬೋರ್ಡ್ ಅಂತದ, ಏನದ ಇಲ್ಲಿ ಕ್ಲಿಪ್ ಬೋರ್ಡ್ ಅದ. ಈ ಚಿತ್ರ ಏನದಲ್ಲ, ಈ ಬಾಕ್ಸ್ ಏನ್ ತೋರ್ತದ, ಇದು ಪೇಸ್ಟ್ ಅಂತ ತೋರಿಸ್ತದ. ಏನ್ ತೋರಿಸ್ತದ? ಪೇಸ್ಟ್ ಅಂತ ತೋರಿಸ್ತದ. ಇದು ಏನಪ್ಪಾ ಅಂದ್ರ ಕತ್ರಿ ತರ ಐತ್ ನೋಡ್ರಿ. ಇದಕ್ಕೆ ಶಾರ್ಟ್ಕಟ್ ಕೀಗಳು ಅದಾವ, ಮುಂದೆ ಹೇಳ್ತೀನಿ. ಮೊದಲು ಇಲ್ಲಿ ಏನೈತೆ ಅಂತ ತಿಳ್ಕೊರಿ. ಇದು ಏನಪ್ಪಾ ಅಂದ್ರ ಕಟ್ ಮಾಡುವಂತ ಆಪ್ಷನ್ ಆಗ್ಯದ. ಇದು ಏನಪ್ಪಾ ಅಂದ್ರ ಕಾಪಿ ಮಾಡೋದು, ಏನ್ ಮಾಡೋದು? ಕಾಪಿ ಮಾಡುವಂತದ್ದು ಅದು. ನೆಕ್ಸ್ಟ್ ಏನಪ್ಪಾ ಅಂದ್ರ ಇಲ್ಲಿ ಇರ್ತಾವಲ್ಲ, ಇವೆಲ್ಲವೂ ಏನಪ್ಪಾ ಅಂದ್ರ ಪಾಯಿಂಟ್ಸ್ ಗಳು ಬರ್ತಾವ. ನಾವ್ ಯಾವ್ಯಾವ ಪಾಯಿಂಟ್ಸ್ ಗಳು ನಮಗ್ ಬೇಕಾದಂತ ಪಾಯಿಂಟ್ಸ್ ಗಳು ಏನ್ ಮಾಡ್ಬೋದಪ್ಪ ಅಂದ್ರ ನಾವು ಈ ರೀತಿಯಾಗಿ ಇಲ್ಲಿ ಏನಂತಾವ ಪಾಯಿಂಟ್ಸ್ ಗಳು ಬರ್ತಾವ. ಯಾವುದ್ರಾಗ? ಓಮ್ ಒಳಗ ಬರ್ತಾವ ಪಾಯಿಂಟ್ಸ್. ನೆಕ್ಸ್ಟ್ ಏನಪ್ಪಾ ಅಂದ್ರ ಪಾಯಿಂಟ್ ಸೈಜ್. ನಿಮ್ಗೆ ಯಾವ ಸೈಜ್ ಬೇಕಲ್ಲ, ಇಲ್ಲಿ ಚೇಂಜಸ್ ಆಗ್ತಿರ್ತದ ನೋಡಿ ಫೈಲ್. ನಮಗ್ ಯಾವ ರೀತಿ ಫಾಂಟ್ಸ್ ಗಳ ಸೈಜ್ ಬೇಕಲ್ಲ, ಅದನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ ಈ ರೀತಿಯಾಗಿ ಇಟ್ಕೋಬಹುದು. ಇದು ನಿಮಗೆ ಏನಪ್ಪಾ ಅಂದ್ರ ಫಾಂಟ್ಸ್ ಗೆ ಸಂಬಂಧಂತ ಪಾಯಿಂಟ್. ಇದು ಸಹ ಏನಪ್ಪಾ ಅಂದ್ರ ಫಾಂಟ್ ಗೆ ಸಂಬಂಧಂತ ಪಾಯಿಂಟ್. ಇಲ್ಲಿ ನೋಡ್ರಿ, ಈ ತರ ನೀವು ಸೆಲೆಕ್ಟ್ ಮಾಡಿ ಇಲ್ಲಿರುವಂತ ಎ ಅಕ್ಷರ ಈ ತರ ನೀವು ಕ್ಲಿಕ್ ಮಾಡ್ಕೊಂತ ಹೋದ್ರಿ ಅಂದ್ರ ಅದ್ರದ್ದು ಏನಾಗ್ತದಪ್ಪ ಅಂದ್ರ ಸೈಜ್ ಏನಾಗ್ತದಂದ್ರ ದೊಡ್ಡದಾಕಂತ ಹೋಗ್ತದೆ. ನೆಕ್ಸ್ಟ್ ಈ ಕಡೆ ಎ ಅದಲ್ಲ, ಇದನ್ನ ಈ ತರ ಓದಿದ ಅಂದ್ರ ಅದನ್ನ ಕ್ಲಿಕ್ ಮಾಡಿದ್ರ ಅಂದ್ರೆ ಏನಾಗ್ತದಪ್ಪ ಅಂದ್ರ ಅದ್ರ ಸೈಜ್ ಏನಾಗ್ತದ ಅಂದ್ರ ಕಮ್ಮಿ ಆಯ್ಕೊಂತ ಹೋಗ್ತದೆ. ಈ ರೀತಿ ಪಾಯಿಂಟ್ಸ್ ಗಳನ್ನ ನಾವು ನೋಡ್ರಿ, ಪಾಯಿಂಟ್ಸ್ ಗಳನ್ನ ಹೆಚ್ಚು ಮಾಡಕ್ ಈ ರೀತಿಯಾಗೂ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ಈ ತರವಾದ್ರೂ ನೀವೇನ್ ಮಾಡ್ಬೋದಪ್ಪ ಅಂದ್ರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಮುಂದೆ ಶಾರ್ಟ್ಕಟ್ ಕೀ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಈ ಲೈನ್ ಅದಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತದ. ಅದರಲ್ಲಿ ಮೂರ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಬಿ, ಐ, ಯು. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಬಿ ಅಂದ್ರೆ ಏನು? ಬೋಲ್ಡ್. ನಾವು ಯಾವ್ದಾದ್ರು ಒಂದು ಪಠ್ಯವನ್ನ ಅಥವಾ ಟೆಸ್ಟ್ ಅನ್ನು ನಾವು ಪ್ರಿಂಟ್ ಅಂದ್ರ ಟೈಪ್ ಮಾಡಿದಾಗ ಅದನ್ನ ಸ್ವಲ್ಪ ರಬ್ಬಾಗಿ ಕಾಣ್ಬೇಕಾಗ್ತದೆ. ಏನಾಗ್ತದ? ಸ್ವಲ್ಪ ರಬ್ಬಾಗಿ ಕಾಣ್ಬೇಕಾದ್ರ ನೀವೇನ್ ಮಾಡ್ಬೇಕಂದ್ರೆ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಬಿ ಅಂತ ಹೊಡೆದ್ರಂದ್ರ ಇಲ್ಲಿ ನೋಡ್ರಿ, ಇದು ಏನಾಗ್ತು ಅಕ್ಷರ ಬೋಲ್ಡ್ ಮಾಡೋದು. ಇದು ಏನ್ ಮಾಡೋದು? ಇದು ಬೋಲ್ಡ್ ಮಾಡೋದು. ಇದಕ್ಕೆ ಶಾರ್ಟ್ಕಟ್ ಕೀ ಅದು ಒಂದು. ಯಾವ ಶಾರ್ಟ್ಕಟ್ ಕೀ ಅಂದ್ರ ಕಂಟ್ರೋಲ್ ಹಿಡಿದು ಬಿ ಹೊಡೆದ್ರಂದ್ರ ಏನಾಗ್ತದಪ್ಪ ಅಂದ್ರ ಅಕ್ಷರಗಳು ಬೋಲ್ಡ್ ಆಗ್ತವ. ನೋಡ್ರಿ, ನಾನು ಹೊಡಿತೀನಿ. ಮೊದಲ ನೀ ಯಾವುದೇ ಒಂದು ಅಕ್ಷರನ ಬೋಲ್ಡ್ ಮಾಡ್ಬೇಕಾಗಿತ್ತಂದ್ರ ಮೊದಲು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಕೀ ಯಾವ್ದು ಯೂಸ್ ಮಾಡುವಂದ್ರ ಅಂದ್ರೆ ಶಾರ್ಟ್ಕಟ್ ಕೀಯನ್ನು ಯಾವ್ದು ಯೂಸ್ ಮಾಡ್ಬೋದಪ್ಪ ಅಂದ್ರ ಕಂಟ್ರೋಲ್ ಹಿಡಿದು ಬಿ ಹೊಡೆದ್ರಂದ್ರ ಈ ರೀತಿ ಏನಾಗ್ತದಪ್ಪ ಅಂದ್ರ ಅಕ್ಷರ ಬೋಲ್ಡ್ ಆಗ್ತದ. ನೋಡ್ರಿ, ಸೆಲೆಕ್ಟ್ ಆಲ್ ಮಾಡ್ಕೊಂಡು ನಾ ಬೋಲ್ಡ್ ಅಕ್ಷರ ತೆಗಿತೀನಿ ಮೊದಲು. ಈಗ ನೋಡ್ರಿ, ಈಗೆಲ್ಲ ಬೋಲ್ಡ್ ಅಕ್ಷರಗಳು ಏನಪ್ಪಾ ಅಂದ್ರ ತೆಗ್ದಿದ್ದೀನಿ. ಈ ಸದ್ಯಕ್ಕೆ ನನಗ ಬೋಲ್ಡ್ ಬೇಕಾಗ್ಯದ, ಯಾಕಂದ್ರೆ ಮೊದಲು ನಾನು ಬೋಲ್ಡ್ ಮಾಡಿದೆ. ಈ ಸದ್ಯಕ್ಕೆ ಬೋಲ್ಡ್ ಬೇಕಾದಂದ್ರ ಈ ತರ ನೀವೇನ್ ಮಾಡ್ಕೋಬಹುದಪ್ಪ ಅಂದ್ರ ಮಾಡ್ಕೋಬಹುದು. ಏನ್ ಮಾಡ್ಕೋಬಹುದು? ಈ ರೀತಿ ನೀವೇನ್ ಮಾಡ್ಬೋದಪ್ಪ ಅಂದ್ರ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಆಯ್ ಅದ. ಆಯ್ ಅಂದ್ರೆ ಏನಪ್ಪಾ ಅಂದ್ರ ಇಟಾಲಿಕ್ ಅಂತ ಬರ್ತದೆ. ಆಯ್ ಅಂದ್ರೆ ಏನು? ಇಟಾಲಿಕ್. ನಾವು ಬರ್ದಂತ ಅಕ್ಷರ ಸ್ವಲ್ಪ ಕ್ರಾಸ್ ಆಗ್ಬೇಕಾಗಿತ್ತಂದ್ರ ಏನಾಗ್ಬೇಕಂದ್ರ ಕ್ರಾಸ್ ಆಗ್ಬೇಕಾಗಿತ್ತಂದ್ರ ಅವ ನಾವೇನ್ ಮಾಡ್ತೇವಪ್ಪ ಅಂದ್ರ ಇಟಾಲಿಕ್ ಫಾಂಟ್ ಅನ್ನ ಏನಪ್ಪ ಅಂದ್ರ ಆಯ್ಕೆ ಮಾಡ್ಕೋತೀವಿ. ಇಲ್ಲಿ ನೋಡ್ರಿ, ಪರ್ಚೇಸ್ ಎಲ್ಲ ಆಯ್ತು ಅಂತ ಐತಿ. ಇದನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಬಂದು ಈ ತರ ಹೊತ್ತಿದಂದ್ರ ಅದ್ರ ಮೇಲೆ ಐ ಮೇಲೆ ಕ್ಲಿಕ್ ಮಾಡಿದ ಅಂದ್ರೆ ಈ ತರ ಆಗ್ತದೆ. ಇಲ್ಲ ನಾನು ಆ ತರ ಯೂಸ್ ಮಾಡಂಗಿಲ್ಲ, ನಾನು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀನಿ. ಯಾಕೆ ಶಾರ್ಟ್ಕಟ್ ಕೀ ಕಂಪ್ಯೂಟರ್ ಒಳಗೆ ಯೂಸ್ ಮಾಡ್ಬೇಕಪ್ಪ ಅಂದ್ರ ನಾವು ಸಮಯನ ಉಳಿಸ್ಬೋದು. ಏನ್ ಮಾಡ್ಬೋದು? ನಾವು ಸಮಯನ ಉಳಿಸ್ಬೋದು. ನೋಡ್ರಿ, ಕಂಟ್ರೋಲ್ ಹಿಡಿದು ಐ ಹೊಡೆದ್ರೆ ಏನಾಗ್ತದಪ್ಪ ಅಂದ್ರ ಇಟಾಲಿಕ್ ಹೋಗ್ತದ. ಒಳ್ಳೆ ನೀವು ಕಂಟ್ರೋಲ್ ಹಿಡಿದು ಐ ಹೊಡೆದ್ರಪ್ಪ ಅಂದ್ರ ಇಟಾಲಿಕ್ ಬರ್ತದೆ. ಇಟಾಲಿಕ್ ಮಾಡೋದಕ್ಕೂ ಮತ್ತು ತೆಗಿದಕ್ಕೂ ನಾವು ಬಳಸುವಂತ ಶಾರ್ಟ್ಕಟ್ ಕೀ ಹೋದಪ್ಪ ಅಂದ್ರ ಕಂಟ್ರೋಲ್ ಹಿಡಿದು ಐ ಹೊಡಿಬೇಕು. ಏನ್ ಹೊಡಿಬೇಕು? ಕಂಟ್ರೋಲ್ ಹಿಡಿದು ಐ ಹೊಡೆದ್ರ ಅಂದ್ರೆ ಏನಾಗ್ತದ ಅಂದ್ರ ಈ ರೀತಿ ನಿಮ್ಗೆ ಏನಾಗ್ತದಪ್ಪ ಅಂದ್ರ ಅಕ್ಷರಗಳು ಇಟಾಲಿಕ್ ಆಗ್ತವ. ನೀವು ಟೈಪ್ ಮಾಡಿದಂತ ಪಠ್ಯದೊಳಗ ಏನಾದ್ರೂ ಇಂಪಾರ್ಟೆಂಟ್ ಅನಿಸ್ತಂದ್ರ ಏನ್ ಅನಿಸ್ತಂದ್ರ ನೀವು ಏನ ಟೈಪ್ ಮಾಡಿರ್ತೀರಲ್ಲ ಆ ಟೈಪ್ ಮಾಡಿದಂತ ಸಂದರ್ಭದೊಳಗ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಅನಿಸ್ತು, ಅವಾಗ ನಾ ಮಾರ್ಕ್ ಮಾಡ್ಬೇಕು ಅನಿಸ್ತದ. ಅವಾಗ ಏನ್ ಅನಿಸ್ತದ? ಮಾರ್ಕ್ ಮಾಡ್ಬೇಕು ಅನಿಸ್ದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಅಂಡರ್ಲೈನ್ ಮಾಡ್ಬೇಕಾಗತ್ತ. ಲೈನ್ ಒಳಗೆ ಏನ್ ಮಾಡ್ಬೇಕಾಗತ್ತ? ಅಂಡರ್ಲೈನ್ ಆದ್ರೂ ಮಾಡ್ಬೇಕಾಗತ್ತ. ಇಲ್ಲ ಅಂದ್ರೆ ಏನಪ್ಪಾ ಅಂದ್ರ ಹೈಲೈಟ್ ಮಾಡ್ಬೇಕಾಗತ್ತೆ. ಏನ್ ಮಾಡ್ಬೇಕಾಗತ್ತ? ಅವಾಗ ಹೈಲೈಟ್ ಮಾಡ್ಬೇಕಾಗತ್ತ. ಇಲ್ಲಿ ನೋಡ್ರಿ, ಈ ವಿಂಡೋಸ್ ಅನ್ನೋದು ಏನಪ್ಪಾ ಅಂದ್ರ ಬಹಳ ಇಂಪಾರ್ಟೆಂಟ್ ಅದ. ನಾನ್ ಇದಕ್ಕ ಅಂಡರ್ಲೈನ್ ಮಾಡ್ಬೇಕು. ಯಾವ ರೀತಿ ಅಂಡರ್ಲೈನ್ ಮಾಡ್ತೀನಪ್ಪಾ ಅಂದ್ರ ಇಲ್ಲಿ ಯು ಆದೋಳು. ಯು ಅಂದ್ರೆ ಏನಪ್ಪಾ ಅಂದ್ರ ಅಂಡರ್ಲೈನ್.
ಇದಕ್ಕೆ ಬಳಸುವಂತ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರ ಕಂಟ್ರೋಲ್ ಹಿಡಿದು ಯು ಹೊಡಿಬೇಕು. ಏನ್ ಹೊಡಿಬೇಕು ನಾವು? ಕಂಟ್ರೋಲ್ ಹಿಡಿದು ಯು ಹೊಡೆದ್ರಂದ್ರ ನೀವು ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರ ಅಂಡರ್ಲೈನ್ ಆಗ್ತದ. ನೋಡ್ರಿ ಅಂಡರ್ಲೈನ್ ಆಗ್ತದ. ಇಲ್ರಿ ನನಗೆ ಅಂಡರ್ಲೈನ್ ಬೇಡ, ನನಗೆ ಹೈಲೈಟ್ ಬೇಕಪ್ಪ ಅಂದ್ರ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬರುವಂತ ಇದನ್ನ ತಗೋಬೇಕು. ಏನ್ ತಗೋಬೇಕು? ಇಲ್ಲಿ ಐತಂದ್ರ ಟೆಸ್ಟ್ ಹೈಲೈಟ್ ಕಲರ್ಸ್ ಅಂತದ. ಇದನ್ನ ತಗೊಂಡು ಈ ತರನು ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಹೈಲೈಟ್ ಮಾಡ್ಕೋಬಹುದು. ನೋಡ್ರಿ ಅಂಡರ್ಲೈನ್ ಆದ್ರೂ ಮಾಡಕ್ ಬರ್ತದ, ನೆಕ್ಸ್ಟ್ ಹೈಲೈಟ್ ಆದ್ರೂ ಮಾಡಕ್ ಬರ್ತದ. ಇನ್ನೇಮೇ ನೋಡ್ರಿ ಹೋಮ್ ಒಳಗ ನಾವು ಫಾಂಟ್ಸ್ ಗಳನ್ನ ಕಾಣ್ತೀವಿ, ಫಾಂಟ್ ಸೈಜ್ ಅನ್ನ ಕಾಣ್ತೀವಿ, ನೆಕ್ಸ್ಟ್ ಅಕ್ಷರನ ಬೋಲ್ಡ್ ಮಾಡೋದು, ಇಟಾಲಿಕ್ ಮಾಡೋದು, ಅಂಡರ್ಲೈನ್ ಮಾಡೋದು ಏನಪ್ಪ ಅಂದ್ರ ಎಷ್ಟನ್ನು ನಾವ್ ಏನ್ ಮಾಡ್ತೀವಪ್ಪ ಅಂದ್ರ ಕಾಣ್ತೀವಿ. ನೋಡ್ರಿ ಈಗ ಫಾಂಟ್ ಸೈಜ್ ಅನ್ನ ಏನ್ ಮಾಡೋದಪ್ಪ ಅಂದ್ರ ನಾ ಶಾರ್ಟ್ಕಟ್ ಕೀಯನ್ನ ಯೂಸ್ ಮಾಡ್ಬೇಕು. ಫಾಂಟ್ ಸೈಜ್ ಏನ್ ಮಾಡ್ಬೇಕು? ನಾನು ಶಾರ್ಟ್ಕಟ್ ಕೀಯನ್ನ ಯೂಸ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕಂದ್ರ ಕಂಟ್ರೋಲ್ ಶಿಫ್ಟ್ ಪಿ ಹೊಡೆದ್ರೆ ಅಂದ್ರೆ ಏನಾಗ್ತದಪ್ಪ ಅಂದ್ರ ಫಾಂಟ್ ಸೈಜ್ ಅನ್ನ ನಾವ್ ಏನ್ ಮಾಡ್ಬೋದಂದ್ರ ಸರಾಗವಾಗಿ ತಗೋಬಹುದು. ನೋಡ್ರಿ ನೇಮ್ ಹೇಳ್ತೀನಿ ನೋಡ್ರಿ, ನಮಗ ಆದಷ್ಟು ಬೇಗನೆ ಫಾಂಟ್ ಸೈಜ್ ಅನ್ನ ಅಂದ್ರ ಫಾಂಟ್ ಸೈಜ್ ತಗೋನಕ ಬಳಕೆ ಮಾಡುತ್ತಿರುವಂತದ್ದು ಏನಪ್ಪ ಅಂದ್ರ ಶಾರ್ಟ್ಕಟ್ ವೇ ಯಾವಪ್ಪ ಅಂದ್ರ ಕಂಟ್ರೋಲ್ ಶಿಫ್ಟ್ ಪಿ. ಈ ಹೊಡೆದ್ರೆ ಅಂದ್ರೆ ಏನಪ್ಪ ಅಂದ್ರ ಶಾರ್ಟ್ಕಟ್ ಬರ್ತದೆ. ಇದಕ್ಕಿಂತ ಈಸಿ ವೇ ಅಂದ್ರೆ ಏನಪ್ಪ ಅಂದ್ರ ಈ ತರ ನಾವು ಈ ತರ ಇದೇನಂದ್ರ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಏನಪ್ಪ ಅಂದ್ರ ಮಾಡುವುದು ಏನಪ್ಪ ಅಂದ್ರ ಬಹಳ ಉತ್ತಮ ಆಗ್ತದ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಒಂದಿಷ್ಟು ಕೇಸಸ್ ಗಳು ಬರ್ತವೆ. ಏನ್ ಬರ್ತಪ್ಪ ಅಂದ್ರ ಸೆಂಟೆನ್ಸ್ ಕೇಸು, ಲೋವರ್ ಕೇಸು, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಸ್ ವರ್ಡ್, ಟಾಗಲ್ ಕೇಸ್ ಅಂತ ಬರ್ತಾವ. ಇಲ್ಲಿ ನೋಡ್ರಿ ನಿಮಗೆ ಏನಪ್ಪಾ ಅಂದ್ರ ಇಲ್ಲೊಂದು ನಾನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಏನ್ ಮಾಡ್ತೀನಿ, ನಾನು JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಅಂತ ಬರೀತೀನಿ. ನೋಡ್ರಿ JSS ಸ್ಪರ್ಧಾ ಕರಿಯರ್ ಅಕಾಡೆಮಿ ಅಂತ ಬರೀತೀನಿ. ಇದೀಗ ನೋಡ್ರಿ ಇಲ್ಲಿ JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಅಂತ ನಾ ಏನ್ ಬರ್ದಿನಲ್ಲ ಎಲ್ಲಸು ಯಾವ ಅಕ್ಷರಗಳದ ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ ಯಾವ ಅಕ್ಷರಗಳದ? ಎಲ್ಲವೂ ಏನದಪ್ಪ ಅಂದ್ರ ಕ್ಯಾಪಿಟಲ್ ಅಕ್ಷರಗಳದ. ಯಾವ ಅಕ್ಷರಗಳದ? ಕ್ಯಾಪಿಟಲ್ ಅಕ್ಷರಗಳದ. ಈ ಕ್ಯಾಪಿಟಲ್ ಅಕ್ಷರಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಸ್ಮಾಲ್ ಅಕ್ಷರಗಳಾಗಿ ಮಾಡ್ಬೇಕಾಗ್ಯದ. ಏನ್ ಮಾಡ್ಬೇಕಾದ? ಈಗ ಆಲ್ರೆಡಿ ಟೈಪ್ ಮಾಡಿದೀನಿ, ಟೈಪ್ ಮಾಡಿ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಸ್ಮಾಲ್ ಅಕ್ಷರಗಳನ್ನ ಆಯ್ಕೆ ಮಾಡ್ಬೇಕಾಗ್ಯದ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಯಾವ ರೀತಿ? ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬರ್ಬೇಕು. ಕೇಸಸ್ ಒಳಗೆ ಇಲ್ಲಿ ಇದಲ್ಲ ಈ ಬಾಕ್ಸ್ ಒಳಗೆ ಬಂದು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಲೋವರ್ ಕೇಸ್ ಅಂತ ತಗೋಬೇಕು. ಯಾವ ಕೇಸ್ ತಗೋಬೇಕು? ಲೋವರ್ ಕೇಸ್ ಅಂತ ತಗೊಂಡ್ರಂದ್ರ ಆ ಸಾಲಿನಲ್ಲಿ ನಾವು ಟೈಪ್ ಮಾಡಿದಂತ ಕ್ಯಾಪಿಟಲ್ ಅಕ್ಷರಗಳೇನಿದ್ವಲ್ಲ ಎಲ್ಲವೂ ಏನಾಗ್ತಾವಪ್ಪ ಅಂದ್ರ ಸ್ಮಾಲ್ ಅಕ್ಷರಗಳತ್ತವ. ಏನಾಗ್ತಾವು? ಸ್ಮಾಲ್ ಅಕ್ಷರಗಳತ್ತವ. ಇಲ್ರಿ ನನಗೆ ಏನ್ ಬೇಕಪ್ಪ ಅಂದ್ರ ಮೊದಲಿನ ಒಂದು ಮಾತ್ರ ಏನಾಗ್ಬೇಕಂದ್ರ ಸ್ಮಾಲ್ ಅಕ್ಷರ ಬೇಕು. ಸಾರಿ, ಮೊದಲಿಂದ ಮಾತ್ರ ಏನಪ್ಪಾ ಅಂದ್ರ ಕ್ಯಾಪಿಟಲ್ ಅಕ್ಷರ ಬೇಕು. ಉಳಿದು ಎಲ್ಲವೂ ಏನ್ ಬೇಕಪ್ಪ ಅಂದ್ರ ನನಗ ಸ್ಮಾಲ್ ಅಕ್ಷರಗಳು ಬೇಕಂದಾಗ ಅವಾಗ ನಾವು ಯಾವ ಸೆಂಟೆನ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕಪ್ಪ ಅಂದ್ರ ಸೆಂಟೆನ್ಸ್ ಕೇಸ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ಆಯ್ಕೆ ಮಾಡ್ಕೋಬೇಕು. ನೋಡ್ರಿ ಒಂದು ಸಾಲಿನಲ್ಲಿ ನಾವು ಯಾವ್ದಾದ್ರು ಒಂದು ಅಕ್ಷರನ ಒಂದು ಸಾಲಿನಲ್ಲಿ ನಾವು ಅಕ್ಷರಗಳನ್ನ ಟೈಪ್ ಮಾಡಿರ್ತೀವಿ. ಅದು ಅವು ಕ್ಯಾಪಿಟಲ್ ಅಂದ್ರ ಅಲ್ಫಾಬೆಟ್ಸ್ ಏನಿರ್ತಾವಲ್ಲ ಅದ್ರೊಳಗ ಮೊದಲನೇ ಅಕ್ಷರ ಏನ್ ಮಾಡ್ಬೇಕಪ್ಪ ಅಂದ್ರ ನನಗೆ ಕ್ಯಾಪಿಟಲ್ ಬೇಕು. ಉಳಿದಿವೆಲ್ಲವೂ ಏನಪ್ಪಾ ಅಂದ್ರ ಸ್ಮಾಲ್ ಬೇಕಂತ ನಾವು ಯಾವ ಕೇಸನ್ನ ಅಂದ್ರ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂದ್ರ ಸೆಂಟೆನ್ಸ್ ಕೇಸು. ಇಲ್ರಿ ನಾನು ಎಲ್ಲವೂ ಟೈಪ್ ಮಾಡಿದ್ದೀನಿ, ಎಲ್ಲವೂ ಸ್ಮಾಲ್ ಅಕ್ಷರಗಳದವ, ನನಗೇನ್ ಬೇಕಪ್ಪ ಅಂದ್ರ ಕ್ಯಾಪಿಟಲ್ ಅಕ್ಷರ ಬೇಕಂತ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಅಪ್ಪರ್ ಕೇಸ್ ಅನ್ನ ತಗೋಬೇಕಾಗ್ತದೆ. ಯಾವ ಕೇಸ್ ಅನ್ನ ತಗೋಬೇಕಾಗ್ತದ? ಅಪ್ಪರ್ ಕೇಸ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ತಗೋಬೇಕು. ಅಪ್ಪರ್ ಕೇಸ್ ತಗೊಂಡ್ರೆ ಅಂದ್ರೆ ಏನಾಗ್ತದ ಅಂದ್ರ ಎಲ್ಲೋಸು ಏನಪ್ಪಾ ಅಂದ್ರ ಕ್ಯಾಪಿಟಲ್ ಅಕ್ಷರಗಳು ಬರ್ತಾವ. ಯಾವ ಅಕ್ಷರಗಳು ಬರ್ತಾವ? ಕ್ಯಾಪಿಟಲ್ ಅಕ್ಷರಗಳು ಬರ್ತಾವ. ನೆಕ್ಸ್ಟ್ ನೋಡ್ರಿ ಇದನ್ನ ನೀವ್ ಏನ್ ಮಾಡ್ಬೋದಂದ್ರ ಒಂದೊಂದ್ ವರ್ಡು ಏನಾಗಬೇಕಪ್ಪ ಅಂದ್ರ ಕ್ಯಾಪಿಟಲ್ ಅಕ್ಷರ ಬೇಕು. ಅಂದ್ರ ಪ್ರತಿ ಪದದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಅಕ್ಷರ ಬರಬೇಕು. ಉಳಿದು ಎಲ್ಲವೂ ಸ್ಮಾಲ್ ಆಗ್ಬೇಕಂದ್ರ ಅವಾಗ ನೀವ್ ಏನ್ ಬೇಕು ಅಂದ್ರ ಕ್ಯಾಪಿಟಲೈಸ್ ಈಚ್ ವರ್ಡ್ ಏನದು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ನೀವು ಈ ಆಪ್ಷನ್ಸ್ ಅನ್ನ ಆಯ್ಕೆ ಮಾಡಿದ್ರಂದ್ರ ಈ ರೀತಿಯಾಗಿ ನೋಡ್ರಿ JSCA ಇವೆಲ್ಲವೂ ಏನಾಗವ ಅಂದ್ರ ಕ್ಯಾಪಿಟಲ್ ಅಕ್ಷರಗಳು ಬಂದಾವ. ಉಳಿದವೆಲ್ಲವೂ ಏನಾಗವಪ್ಪ ಅಂದ್ರ ಸ್ಮಾಲ್ ಅಕ್ಷರಗಳು ಬಂದವು. ಈ ರೀತಿಯಾಗಿ ನೀವು ಏನ್ ಮಾಡಬೇಕು ಅಂದ್ರ ಸೆಂಟೆನ್ಸ್ ಕೇಸು, ಲೋವರ್ ಕೇಸು, ನೆಕ್ಸ್ಟ್ ಏನಪ್ಪಾ ಅಂದ್ರ ಅಪ್ಪರ್ ಕೇಸು, ಕ್ಯಾಪಿಟಲೈಸ್ ಅಂದ ಇನ್ನೊಂದು ಲಾಸ್ಟ್ ಏನಪ್ಪಾ ಅಂದ್ರ ಟಾಗಲ್ ಕೇಸ್ ಅದಂತ. ಟಾಗಲ್ ಕೇಸ್ ಒಳಗೆ ಏನಾಗ್ತದಪ್ಪ ಅಂದ್ರ ಏನ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಏನ್ ಮಾಡಿದ್ವಲ್ಲ ಅದ್ರ ಉಲ್ಟಾ ಆಗ್ತದ. ಅಲ್ಲಿ ಏನಾಗ್ತದ ಅದಕ್ಕೆ ವ್ಯತಿರಿಕ್ತ ಆಗಿ ಕಂಡು ಬರ್ತದ. ನೋಡ್ರಿ ಇಲ್ಲಿ ಮೊದಲನೇ ಅಕ್ಷರ ಪ್ರತಿ ಪದದ ಮೊದಲನೇ ಅಕ್ಷರ ಏನಾಗ್ತದ ಸ್ಮಾಲ್ ಆಗ್ತದ. ಉಳಿದಿದ್ದೆಲ್ಲವೂ ಏನಾಗ್ತದಪ್ಪ ಅಂದ್ರ ಕ್ಯಾಪಿಟಲ್ ಅಕ್ಷರಗಳಾಗಿ ಯೂಸ್ ಆಗ್ತದ. ನೋಡ್ರಿ ಈ ಕೇಸಸ್ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಚೇಂಜ್ ದ ಕೇಸಸ್ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ
ನಾವು ಸೆಂಟೆನ್ಸ್ ಕೇಸ್ ಅನ್ನು ಕಾಣ್ತೀವಿ, ಲೋವರ್ ಕೇಸ್ ಅನ್ನು ಕಾಣ್ತೀವಿ, ಅಪ್ಪರ್ ಕೇಸ್ ಅನ್ನು ಕಾಣ್ತೀವಿ, ಕ್ಯಾಪಿಟಲೈಸ್ ಈಚ್ ವರ್ಡ್ ಕೇಸ್ ಕಾಣ್ತೀವಿ, ಇನ್ನೊಂದ್ ಏನಪ್ಪಾ ಅಂದ್ರ ಟಾಗಲ್ ಕೇಸ್ ಅನ್ನ ಕಾಣ್ತೀವಿ. ಇನ್ನ ಸೆಂಟೆನ್ಸ್ ಕೇಸ್ ಒಳಗ ನಾವು ಬರೆದಂತ ಸೆಂಟೆನ್ಸ್ ಅಲ್ಲಿ ಮೊದಲನೇ ಅಕ್ಷರ ಮಾತ್ರ ಏನಪ್ಪಾ ಅಂದ್ರ ಕ್ಯಾಪಿಟಲ್ ಬರ್ತದ, ಉಳಿದು ಎಲ್ಲಾ ಅಕ್ಷರ ಏನಾಗ್ತದ ಸ್ಮಾಲ್ ಬರ್ತದೆ. ಇದು ಆಲ್ರೆಡಿ ನೋಡಿದ್ರಿ ಎಕ್ಸಾಂಪಲ್. ಇನ್ನ ಲೋವರ್ ಕೇಸ್ ಒಳಗೆ ಎಲ್ಲಾ ಅಕ್ಷರಗಳು ಏನಪ್ಪಾ ಅಂದ್ರ ಸ್ಮಾಲ್ ಅಕ್ಷರಗಳು ಬರ್ತವ. ಇನ್ನು ಅಪ್ಪರ್ ಕೇಸ್ ಒಳಗ ನಾವು ರಚನೆ ಮಾಡಿದಂತ ಸೆಂಟೆನ್ಸ್ ಒಳಗೆ ಏನಾಗ್ತದಪ್ಪ ಅಂದ್ರ ಆ ಎಲ್ಲಾ ಅಕ್ಷರಗಳು ಏನಾಗ್ತದಪ್ಪ ಅಂದ್ರ ಕ್ಯಾಪಿಟಲ್ ಅಕ್ಷರ ಆಗ್ತದೆ. ಇದು ಇಂಗ್ಲಿಷ್ ಭಾಷೆ ಒಳಗೆ ಬರ್ತದೆ. ಇನ್ನ ಕ್ಯಾಪಿಟಲೈಸ್ ಈಚ್ ವರ್ಡ್ ಏನಾಗ್ತದಪ್ಪ ಅಂದ್ರ ಮೊದಲನೇ ಪ್ರತಿ ಪದದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಆಗಿರ್ತದ, ಉಳಿದು ಎಲ್ಲವೂ ಏನಾಗ್ತದಪ್ಪ ಅಂದ್ರ ಸ್ಮಾಲ್ ಅಕ್ಷರಗಳಾಗಿರ್ತವ. ಇನ್ನ ಟಾಗಲ್ ಕೇಸ್ ಏನಪ್ಪಾ ಅಂದ್ರ ಕ್ಯಾಪಿಟಲೈಸ್ ಈಚ್ ವರ್ಡ್ ಏನಪ್ಪಾ ಅಂದ್ರ ಅದು ವಿರುದ್ಧವಾದತ್ತ. ಇಲ್ಲಿ ನೋಡಿದ್ರಿ ಇದಿಷ್ಟು ಏನಪ್ಪಾ ಅಂದ್ರ ನಾವು ಈಗ ತಿಳ್ಕೊಂಡಿವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ನಾನು ಏನ್ ಮಾಡ್ತೀನಪ್ಪ ಅಂದ್ರ ಸೆಂಟೆನ್ಸ್ ಕೇಸ್ ಅಂತ ತಗೋತೀನಿ. ಇದಕ್ಕೆ ನಾನು ಏನ್ ಮಾಡ್ಬೇಕಪ್ಪ ಅಂದ್ರ ನೆಕ್ಸ್ಟ್ ನೋಡಿ, ಟೆಸ್ಟ್ ಎಫೆಕ್ಟ್ಸ್ ಅಂಡ್ ಟೈಪೋಗ್ರಫಿ ನೋಡ್ರಿ, ಟೆಸ್ಟ್ ಎಫೆಕ್ಟ್ಸ್ ಅಂಡ್ ಟೈಪೋಗ್ರಫಿ ಅಂತ ಬರ್ತೈತಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ನಾವು ಅಕ್ಷರಗಳನ್ನ ಏನಪ್ಪಾ ಅಂದ್ರ ಕಲರ್ ಆಗಿ ನಾವು ಬೇರೆ ಬೇರೆ ಡಿಸೈನ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಬರಿಬಹುದು. ಯಾವ್ದ್ರೊಳಗ ಟೈಪೋಗ್ರಫಿ ಒಳಗ ಅಂದ್ರ ಟೆಸ್ಟ್ ಎಫೆಕ್ಟ್ಸ್ ನೆಕ್ಸ್ಟ್ ಟೈಪೋಗ್ರಫಿ ಒಳಗೆ ಏನ್ ಮಾಡ್ಬೋದಪ್ಪ ಅಂದ್ರ ಅಕ್ಷರಗಳನ್ನ ನಾವು ಡಿಸೈನ್ ಆಗಿ ಬರಿಬಹುದು. ಈ ತರ ನೋಡ್ರಿ, ಈ ತರ ಡಿಸೈನ್ ಆಗಿ ತಗೋಬಹುದು. ಇಲ್ಲಿ ನೋಡ್ರಿ ಅಕ್ಷರಗಳನ್ನ ಏನಪ್ಪಾ ಅಂದ್ರ ಸೈಜ್ ನಾ ಏನ್ ಮಾಡ್ತೀನಪ್ಪ ಅಂದ್ರ ದೊಡ್ಡದಾಗಿ ಮಾಡ್ತೀನಿ. ಅಂದ್ರೆ ಇದಕ್ಕೆ ನಾನು ಈ ಸದ್ಯಕ್ಕೆ ಏನ್ ಮಾಡಕಂದ್ರೆ ಶಾರ್ಟ್ ಕಟ್ ಕೀ ಯೂಸ್ ಮಾಡಕಂತೀನಿ. ಯಾವ ಶಾರ್ಟ್ ಕಟ್ ಕೀ ಯೂಸ್ ಮಾಡಕಂದ್ರ ಕಂಟ್ರೋಲ್ ಶಿಫ್ಟ್ ಏನಪ್ಪಾ ಅಂದ್ರ ಗ್ರೇಟರ್ ದೆನ್ ಏನದಲ್ಲ ಅದನ್ನ ಏನ್ ಮಾಡಾಕಂತೀನಪ್ಪ ಅಂದ್ರ ಯೂಸ್ ಮಾಡಾಕಂತೀನಿ. ಯಾವ್ದು ಮಾಡಾಕಂತೀನಿ? ಗ್ರೇಟರ್ ದೆನ್ ಅಂತ ಯೂಸ್ ಮಾಡಾಕಂತೀನಿ. ಯಾಕಂದ್ರ ನಿಮಗ ಕೀಬೋರ್ಡ್ ಬಗ್ಗೆ ಏನಾದ್ರೂ ಗೊತ್ತಾಗಲ್ಲ ಅಂದ್ರೆ ಹಿಂದಿನ ವಿಡಿಯೋದೊಳಗೆ ಹೋಗಿ ನೋಡ್ರಿ, ಕೀಬೋರ್ಡ್ ಗೆ ಸಂಬಂಧಪಟ್ಟಂತೆ ಯಾವ ಕೀ ಯಾವ ರೀತಿ ಆಗ್ಯದ, ಅದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಎಲ್ಲವೂ ಸಹ ಏನಪ್ಪಾ ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ಏನಪ್ಪಾ ಅಂದ್ರ ನಿಮ್ಗ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹಾಗಾಗಿ ನೋಡ್ರಿ, ಶಿಫ್ಟ್ ಯಾವುದು, ಸ್ಪೇಸ್ ಯಾವುದು, ಬ್ಯಾಕ್ ಅಂದ್ರ ಕ್ಯಾಪ್ಸುಲಾಕ್ ಯಾವುದು, ಎಲ್ಲವೂ ಏನ್ ಮಾಡಿಯೋದಪ್ಪ ಅಂದ್ರ ನಾವು ನಿಮ್ಗ ತಿಳಿಸ್ಕೊಟ್ರಿ. ಕಂಟ್ರೋಲ್ ಕೀಸ್ ಯಾವುದು, ನ್ಯೂಮರ್ಷಿಯಲ್ ಕೀ ಯಾವುದು, ಪ್ರೋಗ್ರಾಮ್ ಫಂಕ್ಷನ್ಸ್ ಕೀ ಯಾವುದು, ವಿಂಡೋಸ್ ಕೀ ಎಲ್ಲವೂ ನಿಮಗೆ ಏನ್ ಮಾಡಿವಪ್ಪ ಅಂದ್ರೆ ನಾವು ಇಲ್ಲಿ ಪರಿಚಯವನ್ನ ಮಾಡಿಕೊಟ್ಟಿದ್ವಿ. ನೋಡ್ರಿ, ನಾವೀಗ ಏನ್ ಅಧ್ಯಯನ ಮಾಡಾಕಂತೀವಪ್ಪ ಅಂದ್ರ ಟೆಸ್ಟ್ ಎಫೆಕ್ಟ್ಸ್, ನೆಕ್ಸ್ಟ್ ಏನಪ್ಪಾ ಅಂದ್ರ ಟೈಪೋಗ್ರಫಿ ಬಗ್ಗೆ ಏನ್ ಮಾಡಾಕಂತೀವಿ ಅಂದ್ರೆ ನಾವು ಅಧ್ಯಯನ ಮಾಡಾಕಂತೀವಿ. ಅದ್ರ ಬಗ್ಗೆ ಟೈಪೋಗ್ರಫಿ ಬಗ್ಗೆ ಏನ್ ಮಾಡಾಕಂತೀವಪ್ಪ ಅಂದ್ರ ಅಧ್ಯಯನ ಮಾಡಾಕಂತೀವಿ. ನಮಗೆ ಯಾವ್ದಾದ್ರು ಅಕ್ಷರ ನಿಂಗ ಏನಪ್ಪಾ ಅಂದ್ರ ಕಲರ್ಫುಲ್ ಆಗಿ ಬರಿಬೇಕಾಗಿತ್ತಂದ್ರ ನೀವ್ ಈ ತರ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಕಲರ್ ಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ ಸದ್ಯ ಕಲರ್ಸ್ ಎಲ್ಲಾ ಚೇಂಜ್ ಆಗ್ತಿದ್ ನೋಡ್ರಿ ಈ ತರ ಏನಪ್ಪಾ ಅಂದ್ರ ನೀವು ಕಲರ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರ ಬರಿಬಹುದು, ಅಂದ್ರ ಟೈಪ್ ಮಾಡ್ಬೋದು. ಅದಕ್ಕೆ ಔಟ್ಲೈನ್ಸ್ ಹಾಕ್ಬೇಕಾಗಿತ್ತಂದ್ರ ಔಟ್ಲೈನ್ಸ್ ಯಾವ ಕಲರ್ ಬೇಕು ನಿಮಗ ಅದನ್ನ ನೋಡ್ರಿ, ಇಲ್ಲಿ ನೀವು ಬೇಕಾದ ಕಲರ್ ಔಟ್ಲೈನ್ಸ್ ಏನ್ ಮಾಡ್ಬೋದು ಅಂದ್ರ ಹಾಕ್ಬೋದು. ನೆಕ್ಸ್ಟ್ ಔಟ್ಲೈನ್ಸ್ ದೊಡ್ಡ ಬೇಕಾದ್ರ ದೊಡ್ಡ ತಗೋಬಹುದು, ಸಣ್ಣ ಬೇಕಾದ್ರ ಸಣ್ಣ ತಗೋಬಹುದು. ಈ ರೀತಿಯಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಟೈಪ್ ಮಾಡಿದಂತ ಅಕ್ಷರಗಳ ಶಾಡೋ ಹಾಕ್ಬೇಕಂತಂದ್ರ ನೋಡ್ರಿ ಈ ತರ ಶಾಡೋ ಹಾಕ್ಬೋದು. ಇಲ್ಲಿ ಕಾಣ್ತದ ನೋಡಿ ಎಲ್ಲ ನಿಮಗ್ ಶಾಡೋ ಯಾವ ರೀತಿ ಹಾಕ್ಬೋದು ಅನ್ನೋದು ಈ ರೀತಿ ಏನಪ್ಪಾ ಅಂದ್ರೆ ನೀವು ಶಾಡೋ ಅನ್ನ ಹಾಕ್ಬೋದು. ನೆಕ್ಸ್ಟ್ ನೋಡ್ರಿ, ಟೆಸ್ಟ್ ಎಫೆಕ್ಟ್ಸ್ ಒಳಗ ರಿಫ್ಲೆಕ್ಷನ್ ಬರ್ತದ. ಯಾವ್ದು ಬರ್ತದ? ರಿಫ್ಲೆಕ್ಷನ್. ಈ ತರ ನೀವೇನಪ್ಪಾ ಅಂದ್ರೆ ರಿಫ್ಲೆಕ್ಷನ್ ಅಂದ್ರೆ ಪ್ರತಿಬಿಂಬಗಳ ಅಕ್ಷರಗಳ ಪ್ರತಿಬಿಂಬಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಈ ರೀತಿಯಾಗಿ ಯೂಸ್ ಮಾಡ್ಬೋದು. ಇನ್ನ ಗ್ಲೋ ಅಂತ ಬರ್ತದ. ಗ್ಲೋ ಅಂದ್ರೆ ಈ ರೀತಿಯಾಗಿರ್ತದೆ. ಮುಂದೆಲ್ಲ ಏನಪ್ಪಾ ಅಂದ್ರೆ ಅಕ್ಷರ ಇರ್ತೈತಿ, ಹಿಂದೆ ಏನಪ್ಪಾ ಅಂದ್ರ ರಬ್ಬಾದಂತ ಏನಪ್ಪಾ ಅಂದ್ರ ಆ ಕಲರ್ಸ್ ಗಳನ್ನ ನಾವ್ ಏನಪ್ಪಾ ಅಂದ್ರ ಆಯ್ಕೋಬಹುದು. ನೆಕ್ಸ್ಟ್ ನಂಬರ್ ಸ್ಟೈಲ್ ಬರ್ತದ. ನಂಬರ್ ಸ್ಟೈಲ್ ಅಂತ ನೀವು ಯೂಸ್ ಮಾಡ್ಕೋತೀರಿ. ಇವೆಲ್ಲವೂ ಸಹ ಏನಪ್ಪಾ ಅಂದ್ರ ಟೆಸ್ಟ್ ಎಫೆಕ್ಟ್ ಗೆ ಸಂಬಂಧಪಟ್ಟಿರುವಂತ ಅಂಶಗಳಿಗೆ ಯಾವ್ದಕ್ಕೆ ಸಂಬಂಧಪಟ್ಟ ಟೆಸ್ಟ್ ಎಫೆಕ್ಟ್ ಗೆ ಸಂಬಂಧಪಟ್ಟಿರುವಂತ ಏನಪ್ಪಾ ಅಂದ್ರ ಅಂಶಗಳ ಈ ಕಾಲಮ್ ನ ಏನಪ್ಪಾ ಅಂದ್ರ ಹೈಲೈಟ್ ಯೂಸ್ ಮಾಡ್ತೀವಿ. ಈ ತರ ಏನಪ್ಪಾ ಅಂದ್ರ ಹೈಲೈಟ್ ಮಾಡೋದಕ್ಕ ನಾವ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದಾಗ ಅಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಐತಂದಾಗ ಈ ರೀತಿ ಏನಪ್ಪಾ ಅಂದ್ರ ನಾವು ಎರಡ್ ರೀತಿಯಾಗಿ ಯೂಸ್ ಮಾಡ್ಕೋತೀವಿ. ಅದ ಏನಪ್ಪಾ ಅಂದ್ರ ಒಂದು ಹೈಲೈಟ್ ಅನ್ನ ಯೂಸ್ ಮಾಡ್ಕೋತೀವಿ, ಇನ್ನೊಂದ್ ಏನಪ್ಪಾ ಅಂದ್ರ ಅಂಡರ್ಲೈನ್ ಏನಪ್ಪಾ ಅಂದ್ರ ಯೂಸ್ ಮಾಡ್ಕೋತೀವಿ. ಇನ್ನ ನಾವು ಟೈಪ್ ಮಾಡಿದಂತ ಅಕ್ಷರಗಳಿಗೆ ನಾವು ಕಲರ್ಸ್ ಗಳು ಹಾಕ್ಬೇಕಾಗಿತ್ತಂದ್ರ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಫಾಂಟ್ ಕಲರ್ಸ್ ತಗೋಬೇಕು. ಯಾವ ಕಲರ್ಸ್ ತಗೋಬೇಕು? ಫಾಂಟ್ ಕಲರ್ಸ್ ಅಂತ ತಗೊಂಡ್ರಿ ಅಂದ್ರೆ ಏನಾಗ್ತದಂದ್ರ ನೋಡ್ರಿ, ಈ ಮೊದಲ ಯಾವುದೇ ಏನಲ್ಲಿ ಇಲ್ಲಿ ಫೈಲ್ ಕ್ಲಿಕ್ ಅಂತದಲ್ಲ, ಈ ತರ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಮೊದಲ ಬಾರಿಗೆ ಅದಕ್ಕೆ ಕ್ಲಿಕ್ ಮಾಡ್ಬೇಕು. ಈ ತರ ಇಲ್ಲಿ ಫಾಂಟ್ಸ್ ಕಲರ್ ತಗೊಂಡಿಸಿ ನಿಮಗ್ ಬೇಕಾದ ಕಲರ್ ಏನ್ ಮಾಡ್ಬೋದಪ್ಪ ಅಂದ್ರ ಹಾಕೋಬಹುದು. ಇಲ್ಲಿ ನಾ ಹಾಕ್ತಿದ್ದೆ ನೋಡ್ರಿ, ನಿಮಗ್ ಬೇಕಾದ ಕಲರ್ ಹಾಕೋಬಹುದು. ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ನೀವು
ಬೇಕಾದ ಕಲರ್ ನನಗೆ ರೆಡ್ ಕಲರ್ ಹಾಕ್ತೀನಿ ನೋಡ್ರಿ. ರೆಡ್ ಕಲರ್ ಯಾಕೆ ಹಾಕ್ತೀನಪ್ಪ ಅಂದ್ರ ಅದು ಏನಪ್ಪಾ ಅಂದ್ರ ಜಲ್ದಿ ನಮ್ದು ಏನ್ ಬಂತಂದ್ರ ಅಟ್ರಾಕ್ಷನ್ ಮಾಡ್ತದ. ಅದಕ್ಕೆ ಅಂಡರ್ಲೈನ್ ಈ ತರ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ ಕೊಡ್ಬೋದು. ನೀವು ಇಲ್ಲಿ 3 ಶಾರ್ಟ್ಕಟ್ ಕೀ ಅನ್ನು ನೆನ್ಪಿಟ್ಕೋಬೇಕು. ಯಾವ್ಯಾವ ಶಾರ್ಟ್ಕಟ್ ಕೀ ಅನ್ನ ನೆನಪಿಟ್ಕೋಬೇಕಪ್ಪ ಅಂದ್ರ ಒಂದೇದ್ದು ಕಂಟ್ರೋಲ್ ಬಿ ಅಕ್ಷರನ ಬೋಲ್ಡ್ ಮಾಡೋದಕ್ಕ, ಕಂಟ್ರೋಲ್ ಐ ಅಕ್ಷರನ ಇಟಾಲಿಕ್ ಮಾಡೋದಕ್ಕ, ಕಂಟ್ರೋಲ್ ಯು ಏನಪ್ಪಾ ಅಂದ್ರ ಆ ಅಕ್ಷರಗಳಿಗೆ ಏನಪ್ಪಾ ಅಂದ್ರ ಅಂಡರ್ಲೈನ್ ಮಾಡಕ್ಕೆ. ಇವು 3 ಶಾರ್ಟ್ಕಟ್ ಕೀ ಏನಪ್ಪಾ ಅಂದ್ರ ಕಂಪಲ್ಸರಿ ನೀವು ನೆನಪಿಟ್ಕೋಬೇಕು. ಯಾಕಂದ್ರೆ ನಮ್ಮ ಎಕ್ಸಾಮ್ಗೆ ಇದನ್ನ ಟಾರ್ಗೆಟ್ ಮಾಡ್ತೀವಿ. ನಾವು ಯಾವ ಎಕ್ಸಾಮ್ ತಯಾರಿ ಮಾಡಕ್ ಕುಂತೀವಿ ಹೇಳ್ರಿ? ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಆ ಎಕ್ಸಾಮ್ ತಯಾರಿ ಮಾಡಕೊಂತೀವಿ. HSR ಎಕ್ಸಾಮ್ ಅಧ್ಯಯನ ಮಾಡಕೊಂತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರ BMTC ಕಂಡಕ್ಟರ್ ಎಕ್ಸಾಮ್ ನಾವು ಅಧ್ಯಯನ ಮಾಡಕೊಂತೀವಿ. ಈ ಎಕ್ಸಾಮ್ ಹೆಂಗದವಪ್ಪ ಅಂದ್ರ SSLC ಲೆವೆಲ್ಗೆ ಅದಾವ. SSLC ಲೆವೆಲ್ಗೆ ಮತ್ತು PUC ಹಂತಕ್ಕೆ ಏನಪ್ಪಾ ಅಂದ್ರೆ ಇವು ಸಂಬಂಧಪಟ್ಟು ಆಲ್ಮೋಸ್ಟ್ ಆಲ್ ನಮ್ಮ ಸಣ್ಣ ಸಣ್ಣ ವಿಷಯದ ಬಗ್ಗೆ ಏನಪ್ಪಾ ಅಂದ್ರ ಪ್ರಶ್ನೆ ಕೇಳ್ತಾನ. ಹಾಗಾಗಿ ನಾವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇವುಗಳನ್ನ ನೆನಪು ಇಟ್ಕೋಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತದೆ? ಇವನ್ನ ನೆನಪು ಇಟ್ಕೋಬೇಕಾಗ್ತದ. ನಾನು ಇಷ್ಟೆಲ್ಲಾ ವರ್ಕ್ ಮಾಡೀನ್ರಿ. ಇದನ್ನ ಏನ್ ಮಾಡ್ಬೇಕಂದ್ರ ಫಾರ್ಮ್ಯಾಟಿಂಗ್ ಮಾಡ್ಬೇಕಾಗಿದೆ. ಏನ್ ಮಾಡ್ಬೇಕಾಗಿದೆ? ಇದನ್ನ ಫಾರ್ಮ್ಯಾಟಿಂಗ್ ಮಾಡ್ಬೇಕಾಗ್ತದ. ಆ ಫಾರ್ಮ್ಯಾಟಿಂಗ್ ಮಾಡಕ್ 2 ವಿಧಗಳದಾವ. ಒಂದು ಕಂಟ್ರೋಲ್ ಜಡ್ ಒತ್ತಿದ ನಂತರ ಅದು ಮೊದಲು ಯಾವ ರೀತಿಯ ಕೆಲಸ ಇರ್ತದ ಅದು ಏನಾಗ್ತದಪ್ಪ ಅಂದ್ರ ಆ ಮೊದಲನೇ ಹಂತಕ್ಕೆ ಬರ್ತದ. ಇನ್ನ ಇಲ್ರಿ ನಾನು ಬಹಳಷ್ಟು ಕೆಲಸ ಮಾಡಿ ಮುಂದೆ ಹೋಗಿದ್ದೀನಿ, ಕಂಟ್ರೋಲ್ ಜಡ್ ಹೊತ್ಕೊಂಡು ಬಂದೆ ಅಂದ್ರಪ್ಪ ಅಂದ್ರೆ ಎಲ್ಲವೂ ರಿವರ್ಸ್ ಬರ್ತದ. ಏನಪ್ಪಾ ಅಂದ್ರ ನಾನು ಯಾವ ಕೆಲಸವನ್ನು ಫಾರ್ಮ್ಯಾಟಿಂಗ್ ಮಾಡ್ಬೇಕಾಗಿರ್ತದ ಅದನ್ನ ಮಾತ್ರ ಅಷ್ಟೇ ಮಾಡ್ಬೇಕಂದಾಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರ ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಈ ರೀತಿ ನೀವು ಸೆಲೆಕ್ಟ್ ಮಾಡಿಗೆಸಿ ಈ ಐಕನ್ ಮೇಲೆ ಬಂದ್ಗೆಸಿ ಏನಪ್ಪಾ ಅಂದ್ರ ಕ್ಲಿಯರ್ ಫಾರ್ಮ್ಯಾಟ್ ಅಂತ ಅದ. ಈಗ ನೀವು ಒತ್ತಿ ಬಿಟ್ರಂದ್ರೆ ಈ ರೀತಿಯಾಗಿ ಆಗ್ತದೆ ನೋಡ್ರಿ. ಇದು ಯಾವ ರೀತಿ ಆಗೈತು? ಈ ಸದ್ಯಕ್ಕೆ ನನಗೆ ಬ್ಯಾಡಪ್ಪ, ಮೊದಲಿನ ತರನ ಬೇಕ್ರಿ ಇದು, ಈ ತರ ಆದ್ರೆ ನನಗೆ ಚಂದ ಕಾಣಿಸಂಗಿಲ್ಲ ಅಂದ್ರ ಅವಾಗ ನೀವೇನ್ ಮಾಡ್ಬೇಕಂದ್ರ ಕಂಟ್ರೋಲ್ ಜಡ್ ಅನ್ನು ಒತ್ತಿದ್ರಂದ್ರ ಅಂದ್ರೆ ಶಾರ್ಟ್ಕಟ್ ಕೀಯನ್ನ ಕ್ಲಿಕ್ ಮಾಡಿದ್ರಪ್ಪ ಅಂದ್ರ ಅವಾಗ ಏನಾಗ್ತದಪ್ಪ ಅಂದ್ರ ಕಂಟ್ರೋಲ್ ಹಿಡಿದು ಜಡ್ ಒತ್ತಿದ್ರಂದ್ರ ಅದು ಮೊದಲು ಯಾವ ರೀತಿ ಆಗಿತ್ತು ಅದೇ ರೀತಿಯಾಗಿ ಅಂತಾರ. ಇದಕ್ಕೆ ಏನಂತಾರಪ್ಪ ಅಂದ್ರ ಅಂಡೋ ಅಂತಾರೆ. ಇದಕ್ಕೆ ಏನಂತಾರೆ? ಇದಕ್ಕ ಸರಿ ನೋಡ್ರಿ, ಇದಕ್ಕೆ ಏನಪ್ಪಾ ಅಂದ್ರ ಅಂಡೋ ಅಂತಾರ. ನೀವು ಅಂಡೋ ಮಾಡೋದಕ್ಕ ಯಾವ್ದಾದ್ರು ಕೆಲಸ ಅಂಡೋ ಮಾಡೋದಕ್ಕ ಅವಾಗ ಯೂಸ್ ಮಾಡೋ ಇದು ಏನಪ್ಪಾ ಅಂದ್ರ ಶಾರ್ಟ್ಕಟ್ ಕೀ ಅಂದ್ರೆ ಏನಪ್ಪಾ ಅಂದ್ರ ಕಂಟ್ರೋಲ್ ಪ್ಲಸ್ ಜೆಡ್. ಇದನ್ನ ಏನಪ್ಪಾ ಅಂದ್ರ ನೀವು ಶಾರ್ಟ್ಕಟ್ ಕೀಯನ್ನ ಯೂಸ್ ಮಾಡ್ಬೇಕಾಗ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಓಮ್ ಕೀಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಪ್ಯಾರಾಗ್ರಾಫ್ ಕಾಲಮ್ ಅಂತ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್. ನಾವು ಯಾವುದೇ ಒಂದು ದಾಖಲೆತನ್ನ ರಚನೆ ಮಾಡ್ಬೇಕಂದ್ರ ದಾಖಲೆಗಳನ್ನ ರಚನೆ ಮಾಡ್ಬೇಕಂದ್ರ ಅಲ್ಲಿ ಏನಾಗ್ತದಪ್ಪ ಅಂದ್ರ ಪ್ಯಾರಾಗ್ರಾಫ್ ಗಳನ್ನ ನಾವು ರಚನೆ ಮಾಡ್ಬೇಕಾಗ್ತದ. ಬುಲೆಟ್ಸ್ ಹಾಕ್ಬೇಕಾಗ್ತದ, ನಂಬರ್ಸ್ ಹಾಕ್ಬೇಕಾಗ್ತದ. ನಮಗ್ ಬೇಕಾದಂತ ಒಂದು ಸ್ಟೈಲ್ ಒಳಗೆ ಏನಪ್ಪಾ ಅಂದ್ರ ಪ್ಯಾರಾಗ್ರಾಫ್ ಮಾಡ್ಬೇಕಂತ ಮಿಡಲ್ ಬರ್ತದ. ನೆಕ್ಸ್ಟ್ ಇವೆಲ್ಲವೂ ಬರ್ತದ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಕಾಲಮ್ ನೀವು ನೆನಪಿಟ್ಕೋಬೇಕು ನೋಡ್ರಿ. ನಾ ಏನ್ ಮಾಡಾಕಂತೀವಪ್ಪ ಅಂದ್ರೆ ಕಂಪ್ಯೂಟರ್ ಒಳಗ MS ವರ್ಡ್ ಬಗ್ಗೆ ನಾವು ತಿಳ್ಕೊಳಕಂತೀವಿ. ಅದ್ರೊಳಗೆ ಈಗ ಆಲ್ರೆಡಿ ಓಮ್ ಒಳಗ ಬರುವಂತ ಪಾಯಿಂಟ್ಸ್ ಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡಿವಿ. ಒಂದು ಕ್ಲಿಪ್ ಬೋರ್ಡ್ ಅನ್ನ ಅಧ್ಯಯನ ಮಾಡಿದ್ವಿ, ಎರಡನೇದು ಪಾಯಿಂಟ್ಸ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಸದ್ಯಕ್ಕೆ ಏನಪ್ಪಾ ಅಂದ್ರ ಪ್ಯಾರಾಗ್ರಾಫ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈ ಪ್ಯಾರಾಗ್ರಾಫ್ ಒಳಗ ಈ ತರ ಬುಲೆಟ್ ಬರ್ತಾವ. ಯಾವ ತರ ಬರ್ತಾವ? ಈ ತರ. ನೀವ್ ಏನಾದ್ರು ಟೈಪ್ ಮಾಡಿದ್ರಿ, ಏನ್ ಟೈಪ್ ಮಾಡಿದ್ರಿ ನೋಡ್ರಿ, ನಿಮಗ್ ತೋರಿಸ್ತೇನೆ ನೋಡ್ರಿ. MS ವರ್ಡ್ ಬಗ್ಗೆ ನಿಮಗ್ ಸಂಪೂರ್ಣ ಕ್ಲಾಸ್ ಇರ್ತದ. ಇಲ್ಲಿ ನೋಡ್ರಿ, ಇಲ್ಲೇ ತೋರಿಸ್ತೀನಿ ಮೇಲೆ ನೋಡ್ರಿ. ಇಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಪ್ರೋಗ್ರಾಮ್ ಒಂದಾದ MS ವರ್ಡ್ ಒಂದು ಏನಪ್ಪಾ ಅಂದ್ರ ಪ್ರೋಗ್ರಾಮ್ ಆಗಿದೆ. ಇದನ್ನ ಏನಪ್ಪಾ ಅಂದ್ರ ಮೈಕ್ರೋಸಾಫ್ಟ್ ದವ್ರು ಅಭಿವೃದ್ಧಿ ಪಡಿಸ್ಯಾರ. ಇಲ್ಲಿ ನಾನು ಬುಲೆಟ್ಸ್ ಹಾಕೊಂಡಿದ್ದೇನೆ ನೋಡ್ರಿ. ನಮಗ್ ಬೇಕಾದ ನಾನು ಏನಪ್ಪಾ ಅಂದ್ರೆ ಈ ತರ ಬುಲೆಟ್ಸ್ ಹಾಕೊಂಡಿನಿ. ನಿಮಗ್ ಬೇಕಾದ ತರ ಇಲ್ಲಿ ಏನಪ್ಪಾ ಅಂದ್ರೆ ಈ ತರ ಬುಲೆಟ್ಸ್ ಗಳದಾವ. ನೀವು ಬೇಕಾದ ತರ ಏನಪ್ಪಾ ಅಂದ್ರ ಬುಲೆಟ್ಸ್ ಗಳನ್ನ ಹಾಕಿಬಹುದು. ಇಲ್ಲಿ ಚೇಂಜಸ್ ಆಗ್ತಾವ ನೋಡ್ರಿ. ಎಲ್ಲರೂ ನೋಡ್ಬೇಕು. ಅದನ್ನ ನೋಡಿದ್ರಂದ್ರೆ ಯಾವ ರೀತಿ ನಾವು ಬುಲೆಟ್ಸ್ ಗಳನ್ನ ಹಾಕಿಬಹುದಪ್ಪ ಅಂದ್ರ ತೋರಿಸ್ತದ ನೋಡ್ರಿ. ಬುಲೆಟ್ಸ್ ಗಳ ಚೇಂಜ್ ಅದವಲ್ಲ ಈ ತರ ಏನಪ್ಪಾ ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರ ಬುಲೆಟ್ಸ್ ಗಳ ಬರ್ತಾವ. ಏನ್ ಬರ್ತಾವ? ಬುಲೆಟ್ಸ್ ಗಳ ಬರ್ತಾವ. ಮತ್ ನಮಗ್ ಬೇಕಾದ ಹೊಸ ಹೊಸ ಬುಲೆಟ್ ಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರ ನಾವು ಏನ್ ಮಾಡ್ಬೋದು ಕ್ರಿಯೇಟ್ ಮಾಡ್ಕೋಬಹುದು. ಅದಂತ್ರ ಈಸಿ ಆಗದ. ನೆಕ್ಸ್ಟ್ ನೋಡ್ರಿ ನಂಬರ್ಸ್. ನಾವು ಯಾವ್ದಾದ್ರು ಒಂದು ಇದು ಮಾಡಿದಾಗ ಆ ಒಂದ್ರ ಕೆಳಗೊಂದು ಲೈನ್ಗಳು ಬರಿಬೇಕತ್ತೆ. ಎಲ್ಲ ಟೈಪ್ ಮಾಡಕ್ ಆಗಂಗಿಲ್ಲ. ನೀವು ಜಸ್ಟ್ ಏನ್ ಮಾಡ್ರಿ ಅಂದ್ರ ಟೈಪ್ ಮಾಡಿದಂತ ಸಾಲಿಗೆ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಲೈನಿಗೆ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದ್ಗೆಸಿ ನೀವು ಲೈನ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರ ಈ ತರ ನೀವು ಆಯ್ಕೆ ಮಾಡ್ಕೋಬಹುದು. ಬುಲೆಟ್ಸ್ ಓದು ಈಗ ಏನಪ್ಪಾ ಅಂದ್ರ 1 2 3 4 5 ಈ ತರ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಅದನ್ನ ಈ ತರ ನೀವು ಬುಲೆಟ್ಸ್ ಅಂದ್ರ ನಂಬರ್ಸ್ ಗಳನ್ನ ಹಾಕಬಹುದು. ಪ್ಯಾರಾಗ್ರಾಫ್ ಮಾಡುವಾಗ ಬಹಳ ಈಸಿ ಆಗ್ತಾವ. ನೀವು ಜಸ್ಟ್ ಇಲ್ಲಿ ಏನು ಮಾಡ್ಬೇಡ್ರಿ. ನೆಕ್ಸ್ಟ್ ನಂಬರ್ ಟೈಪ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೀವು ಜಸ್ಟ್ ಎಂಟ್ರಿ ಹೊಡೆದ್ ಬಿಟ್ರಿ ಅಂದ್ರೆ ಏನಪ್ಪಾ ಅಂದ್ರ ನೋಡ್ರಿ 2 ಬಂದ್ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಒಂದು ಅಕ್ಷರ ನಾನು ಏನಪ್ಪಾ ಅಂದ್ರ ಟೈಪ್ ಮಾಡ್ತೀನಿ.
ನೆಕ್ಸ್ಟ್ ಹೊಡಿತೀನಿ 3 ಬಂತು. ಈ ತರ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಒಂದ್ಸಲ ಅಂದ್ರ ನಂಬರ್ಸ್ ಅನ್ನ ಹಾಕಿದ್ರಂದ್ರ ಪದೇ ಪದೇ ನಂಬರ್ ಏನ ಟೈಪ್ ಮಾಡೋದು ಏನಾಗ್ತದ ಅಂದ್ರ ತಪ್ತದ. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರ ನಾವು ಫರಿವಿಡಿ ರಚನೆ ಮಾಡುವಾಗ ಇದನ್ನ ಏನ್ ಮಾಡ್ತೀವಿ ಅಂದ್ರ ಬಹಳ ಬಳಕೆ ಮಾಡ್ತೀವಿ. ಈಗ ಫರಿವಿಡಿ ಪುಸ್ತಕದ ಫರಿವಿಡಿಗಳು 1.2 1.3 ಈ ತರ ಕೊಟ್ಟಿರ್ತಾರ ನೋಡ್ರಿ. ಅಧ್ಯಾಯ 1 ಅದ್ರ ಕೆಳಗ 1.2 1.3 1.4 1.5 ಈ ರೀತಿ ಕೊಟ್ಟಿರ್ತಾರಲ್ಲ, ಈ ರೀತಿ ಏನ್ ಮಾಡ್ತೀವಿ ಅಂದ್ರ ನಾವ್ ಈ ಕಾಲಮ್ ಅನ್ನ ಏನಪ್ಪಾ ಅಂದ್ರ ಯೂಸ್ ಮಾಡ್ಕೋತೀವಿ. ಏನ್ ಮಾಡ್ತೀವಿ, ಈ ಕಾಲಮ್ ಅನ್ನ ಏನಪ್ಪಾ ಅಂದ್ರ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಜಸ್ಟಿಫೈಸ್ ಬರ್ತವೆ. ಏನ್ ಬರ್ತಾವ ಪ್ಯಾರಾಗ್ರಾಫ್ ಒಳಗೆ ಏನ್ ಬರ್ತಾವಪ್ಪ ಅಂದ್ರ ಜಸ್ಟಿಫೈಸ್, ಅಲೈನ್ ರೈಟ್, ಅಲೈನ್ ಇದೆ ಏನಪ್ಪ ಅಂದ್ರ ಬರ್ತಾವ. ಅವುಗಳನ್ನ ಒಂದೊಂದಾಗಿ ಏನ್ ಮಾಡೋಣಪ್ಪ ಅಂದ್ರ ಅಧ್ಯಯನ ಮಾಡೋಣ. ಇಲ್ಲಿ ಏನೇನ್ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ ನೀವು ಅಲೈನ್ಮೆಂಟ್ ಅಂತ ಬರ್ತವೆ. ಏನ್ ಬರ್ತಾವ 4 ಅಲೈನ್ಮೆಂಟ್ ಗಳು ಬರ್ತಾವ. ಇಲ್ಲಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ ಶಾರ್ಟ್ಕಟ್ ಕೀ ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ನೆನಪಿಟ್ಕೋಬೇಕಾಗ್ತದ. ಏನ್ ನೆನಪಿಟ್ಕೋಬೇಕಾಗ್ತದ ಶಾರ್ಟ್ಕಟ್ ಕೀ. ಇಲ್ಲಿ ಏನೂ ಕೇಳಂಗಿಲ್ಲ ನಿಮ್ಗೆ, ಒಂದು ಶಾರ್ಟ್ಕಟ್ ಕೀ ಏನು ಕೇಳ್ತಾನೆ. ಯಾವ ರೀತಿ ಶಾರ್ಟ್ಕಟ್ ಕೀ ಕೇಳ್ತಾನಂದ್ರ MS Word ನಲ್ಲಿ ಡಾಕ್ಯುಮೆಂಟ್ ಅನ್ನ ನಾವು ಸೆಂಟರ್ ಏನ್ ಬಂದ್ರ ಟೈಪ್ ಮಾಡ್ಬೇಕಾಗಿದ್ರ ಅವಾಗ ಬಳಕೆ ಮಾಡುವ ಶಾರ್ಟ್ಕಟ್ ಕೀ ಅಂತ ಏನಪ್ಪ ಅಂದ್ರ ಕೇಳ್ತಾನೆ. ಸೆಂಟರ್ ಕೇಳ್ತಾನ, ಲೆಫ್ಟ್ ಕೇಳ್ತಾನ, ರೈಟ್ ಕೇಳ್ತಾನ. ನೆಕ್ಸ್ಟ್ ಈ ರೀತಿಯಾಗಿ ನಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಿರ್ತಾನ. ಹಾಗಾಗಿ ಇದೇನಪ್ಪ ಅಂದ್ರ ಬಹಳ ಮೋಸ್ಟ್ ನಮ್ಗೆ ಎಕ್ಸಾಮ್ಕ ಟಾರ್ಗೆಟ್ ಮಾಡುವಂತದ್ದು ಏನಪ್ಪ ಅಂದ್ರ ಒಂದನೇದ್ದು ಬೋಲ್ಡ್ ಮಾಡೋದು, ಇಟಾಲಿಕ್ ಮಾಡೋದು, ಅಂಡರ್ಲೈನ್ ಮಾಡೋದು. ಅದನ್ನೇ ಬಿಟ್ರೆ ಯಾವ್ದು ನಮಗ ಓಮ್ ಒಳಗೆ ಯಾವ ಟಾರ್ಗೆಟ್ ಮಾಡ್ತಾನಪ್ಪ ಅಂದ್ರ ಈ ಅಲೈನ್ಮೆಂಟ್ ಅನ್ನ ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಟಾರ್ಗೆಟ್ ಮಾಡ್ತಾನೆ. ಯಾವುದು ಅಲೈನ್ಮೆಂಟ್ ಅನ್ನ ನಾನು ಟೈಪ್ ಮಾಡಿದಂತ ಅಕ್ಷರ ನನಗೆ ಲೆಫ್ಟಿಗೆ ಬೇಕಾಗಿದ್ದು ಅಂದ್ರ ಯಾವ್ದು ಬೇಕಾಗಿದ್ದು ಅಂದ್ರ ಲೆಫ್ಟಿಗೆ ಬೇಕಾಗಿದ್ದು ಅಂದ್ರ ಅವಾಗ ನೀವ್ ಏನ್ ಮಾಡ್ಬೇಕಂದ್ರೆ ಈ ಐಕನ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಬ್ಯಾಡರಿ ನನಗಂದ್ರೆ ನೀವು ಶಾರ್ಟ್ಕಟ್ ಕೀ, ನಮ್ಗೆ ಎಕ್ಸಾಮ್ ಶಾರ್ಟ್ಕಟ್ ಕೀ ಏನ ಕೇಳ್ತಾನೆ, ಅದಕ್ಕೆ ನೀವು ಶಾರ್ಟ್ಕಟ್ ಕೀ ನೆನಪಿಟ್ಕೋರಿ. ಇಲ್ಲಿ ಕಂಟ್ರೋಲ್ ಹಿಡಿದು ಎಲ್ಲಾನು ಒತ್ತಿದ್ರಂದ್ರೆ ಏನಾಗ್ತದಪ್ಪ ಅಂದ್ರ ಪ್ರೋಗ್ರಾಮ್ಸ್ ಏನಾಗ್ತಪ್ಪ ಅಂದ್ರ ಲೆಫ್ಟಿಗೆ ಆಗ್ತದೆ. ಏನಾಗ್ತದ ಲೆಫ್ಟಿಗೆ ಬರ್ತದ ನೋಡ್ರಿ, ಲೆಫ್ಟ್ ಹೋಗ್ತದ ನೋಡ್ರಿ ಇದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ಇದು ನನಗೆ ರೈಟಿಗೆ ಬೇಕಾಗಿತ್ತಂದ್ರ ಅವಾಗ ಏನ್ ಮಾಡೋದಪ್ಪ ಅಂದ್ರ ಕಂಟ್ರೋಲ್ ಹಿಡಿದು R ಹೊಡೆದ್ರಪ್ಪ ಅಂದ್ರ ಅದು ಏನಾಗ್ತದಪ್ಪ ಅಂದ್ರ ರೈಟಿಗೆ ಬರ್ತದ. ಲೆಫ್ಟಿಗೆ ಅಂದ್ರ ಕಂಟ್ರೋಲ್ ಹಿಡಿದು ಲೆಫ್ಟ್ ಒತ್ತಬೇಕು. ರೈಟಿಗೆ ಬೇಕಾಗಿತ್ತಂದ್ರ ಏನಪ್ಪಾ ಅಂದ್ರ ಕಂಟ್ರೋಲ್ ಹಿಡಿದು R ಒತ್ತಿದ್ರಪ್ಪ ಅಂದ್ರ ಅದು ಏನಾಗ್ತದಪ್ಪ ಅಂದ್ರ ರೈಟಿಗೆ ಬರ್ತದ. ಬ್ಯಾಡ್ರಿ ನಂಗೆ ರೈಟು ಬೇಡ ಲೆಫ್ಟ್ ಬೇಡ, ನನ್ಗೆ ಮಿಡಲ್ ಬೇಕಾಗಿತ್ತಂದ್ರ ನೀವ್ ಏನ್ ಮಾಡ್ಬೇಕಂದ್ರ ಕಂಟ್ರೋಲ್ ಹಿಡಿದು ಈ ಒತ್ತಿದ್ರಂದ್ರ ಏನಾಗ್ತದಪ್ಪ ಅಂದ್ರ ಅಕ್ಷರಗಳು ಅಂದ್ರ ಪಾಯಿಂಟ್ಸ್ ಗಳು ಏನಾಗ್ತವಪ್ಪ ಅಂದ್ರ ಮಧ್ಯದಲ್ಲಿ ಬರ್ತವ ನೋಡ್ರಿ. ಲೆಫ್ಟಿಗೆ ಬೇಕಾಗಿತ್ತಂದ್ರ ಕಂಟ್ರೋಲ್ L ಹೊಡಿಬೇಕು, ರೈಟಿಗೆ ಬೇಕಾಗಿತ್ತಂದ್ರ ಕಂಟ್ರೋಲ್ R ಹೊಡಿಬೇಕು. ನೆಕ್ಸ್ಟ್ ಮಿಡಲ್ ಇದು ಮಾಡ್ಬೇಕಾಗಿತ್ತು ಏನ್ ಮಾಡ್ಬೇಕಪ್ಪ ಅಂದ್ರ ಕಂಟ್ರೋಲ್ E ಹೊಡಿಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಅಲೈನ್ಮೆಂಟ್ ಮಾಡುವಾಗ ಪಾಯಿಂಟ್ಸ್ ಗಳನ್ನ ಮಧ್ಯದಲ್ಲಿ ಹಾಕಬೇಕಾಗಿತ್ತಂದ್ರ ಎಲ್ಲಿ ಹಾಕ್ಬೇಕಂದ್ರ ಮಧ್ಯದಲ್ಲಿ ಹಾಕಬೇಕಾಗಿತ್ತಂದ್ರ ಅವಾಗ ನಾವ್ ಯಾವ ಕೀ ಏನ್ ಮಾಡ್ತೇವಪ್ಪ ಅಂದ್ರ ಕಂಟ್ರೋಲ್ ಯಾವುದು ಕಂಟ್ರೋಲ್ C ಏನ್ ಮಾಡ್ತೇವೆ ಅಂದ್ರ ನಾವು ಯೂಸ್ ಮಾಡ್ತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಕೀ ನೀವು ನೆನಪಿಟ್ಕೋಬೇಕು. ಇದನ್ನ ನಮಗೆ ಏನಪ್ಪ ಅಂದ್ರೆ ಎಕ್ಸಾಮ್ ಟಾರ್ಗೆಟ್ ಮಾಡ್ತಾನ, ಇದನ್ನ ಕೇಳ್ತಾನ ಅಂತ. ಯಾಕಂದ್ರ ಲೆಫ್ಟ್ ರೈಟ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡ್ತದ. ಸೆಂಟ್ರಲ್ ಅಂದ್ ನಾವ್ ಏನ್ ಮಾಡ್ತೀವಿ ಅಂದ್ರ ನೋಡ್ರಿ ಲೆಫ್ಟ್ಗೆ L ಹೊಡೆದ್ರ ಲೆಫ್ಟ್ ಬರ್ತದ, R ಹೊಡೆದ್ರ ರೈಟ್ ಬರ್ತದ. ಕಾಮನ್ ಥಿಂಗ್ಸ್ ಇದು ಏನಪ್ಪ ಅಂದ್ರೆ ಕಂಡು ಹಿಡಿದು ಬಿಡ್ತೀರಿ. ಆದ್ರ ಸೆಂಟರ್ ಏನ್ ಸೀನ್ ಅಂತ ತಿಳ್ಕೊಂಡ್ಬಿಡ್ತೀರಿ ನಾವು, ಇದು ರಾಂಗ್ ಆಗ್ತದ. ಅವಾಗ ಏನಾಗ್ತದಪ್ಪ ಅಂದ್ರೆ ಈ ಬರ್ತದ. ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ನೆನಪಿಟ್ಕೋಬೇಕಾಗ್ತದ. ನೆನಪಿಟ್ಕೊಂಡ್ರಂದ್ರ ಒಂದು ಅಂಕ ನಿಮಗೆ ಏನಾಗ್ತದಪ್ಪ ಅಂದ್ರ ಬರ್ತದ ನೋಡ್ರಿ. ಪಾಯಿಂಟ್ಸ್ ಗಳನ್ನೇ ಮಿಡಲ್ ನಾವು ಅಲೈನ್ಮೆಂಟ್ ಮಾಡ್ಬೇಕಾಗಿತ್ತಪ್ಪ ಅಂದ್ರ ಅವಾಗ ಕಂಟ್ರೋಲ್ ಹಿಡಿದು ಏನಪ್ಪಾ ಅಂದ್ರ ಈ ಹೊಡಿಬೇಕು. ಆ ಸಂದರ್ಭಗಳಿಗೆ ಏನಾಗ್ತದ ಅಂದ್ರ ಮಿಡಲ್ ಏನಾಗ್ತದಪ್ಪ ಅಂದ್ರ ಬರ್ತದ. ನನಗೆ ಒಂದು ಡಾಕ್ಯುಮೆಂಟ್ ಅನ್ನ ರಚನೆ ಮಾಡೀನಿ. ಆ ಡಾಕ್ಯುಮೆಂಟ್ ರಚನೆ ಮಾಡಿದಾಗ ಎಲ್ಲಾ ಸಾಲುಗಳು ಸಮನೇ ಕಾಣಬೇಕು, ಅಂದ್ರೆ ಸಮವಾಗಿ ಕಾಣ್ಬೇಕು. ಏನ್ ಕಾಣ್ಬೇಕು? ಸಮವಾಗಿ ಕಾಣ್ಬೇಕು. ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ, ಇಲ್ಲಿ ಸಾಲುಗಳು ಇಂಚ ಮಿಂಚ ಅದಾವ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರ ಕಮ್ ಅದ, ಇಲ್ಲಿ ಹೆಚ್ಚದ, ಇದು ಬಿಡ್ರಿ. ನೆಕ್ಸ್ಟ್ ಇಲ್ಲಿ 2 ಸಮನಾಗಿ ಅದಾವ, ಇಲ್ಲಿ ಕಮ್ ಅದ. ಈ ರೀತಿ ಇದ್ದಂತ ಸಾಲುಗಳನ್ನ ನಮಗ್ ಸಮನಾಗಿ ಕಾಣ್ಬೇಕಂದ್ರೆ ನೀವ್ ಈ ರೀತಿಯಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಸೆಲೆಕ್ಟ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಎಷ್ಟು ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿ ಅಲೈನ್ಮೆಂಟ್ ಒಳಗೆ ಏನಪ್ಪಾ ಅಂದ್ರ ಜಸ್ಟಿಫೈ ಅಂತ ಏನದ ಜಸ್ಟಿಫೈ ಅಂತದ ಅದನ್ನ ಒತ್ತಿದ್ರ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಕೊನೆಗಿದ್ದು ಎಲ್ಲಾ ಸಾಲುಗಳು ಏನಾಗ್ತವಪ್ಪ ಅಂದ್ರ ಸಮ ಆಗ್ತಾವ. ನೋಡ್ರಿ ಈಗ ಸಮ ಆಗಲ್ಲ. ನೋಡ್ರಿ ಇಲ್ಲಿ ಎಲ್ಲಾ ಅಗಳ ಇಂಚ ಮಿಂಚ ಇದಿಲ್ಲ. ಈ ಸಲ ಏನಪ್ಪಾ ಅಂದ್ರ ಎಲ್ಲವೂ ಏನಾಗ್ಯಪ್ಪ ಅಂದ್ರ ಸಮ ಆಗ್ಯಾವ. ಪಾಯಿಂಟ್ಸ್ ಗಳು ಏನಾಗ್ಯಪ್ಪ ಅಂದ್ರ ಸಮ ಆಗ್ಯಾವ. ಇದಕ್ಕೆ ಯಾವ್ದು ಕಂಟ್ರೋಲ್ ಕೀ ಯೂಸ್ ಮಾಡ್ಬೇಕಪ್ಪ ಅಂದ್ರ ಕಂಟ್ರೋಲ್ ಹಿಡಿದು ಏನಪ್ಪಾ ಅಂದ್ರ ನೀವು
ಜೆಡ್ ಅನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಏನಂದ್ರ ಕಂಟ್ರೋಲ್ ಪ್ಲಸ್ ಜೆಡ್ ಅಲ್ಲ, ಸಾರಿ ಜೆ. ಏನಪ್ಪಾ ಅಂದ್ರ ಜೆ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರ ನೀವು ಟೈಪ್ ಮಾಡಿದ್ರ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಜಸ್ಟಿಫೈ ಆಗ್ತದೆ. ಏನಾಗ್ತದ ಜಸ್ಟಿಫೈಡ್ ಆಗ್ತದ ನೋಡ್ರಿ. ಕಂಟ್ರೋಲ್ ಪ್ಲಸ್ ಇ ಇದನ್ನ ಏನಪ್ಪಾ ಅಂದ್ರ ಪಾಯಿಂಟ್ಸ್ ಅನ್ನ ಮಿಡಲ್ ಅಲೈನ್ಮೆಂಟ್ ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರ ನಾವು ಟೈಪ್ ಮಾಡಿದಂತ ಡಾಕ್ಯುಮೆಂಟ್ ಒಳಗ ಎಲ್ಲಾ ಸಾಲ್ಗಳೇನಪ್ಪ ಅಂದ್ರ ಸಮನಾಗಿ ಕಾಣಬೇಕು ಮತ್ತು ಒಂಚೂರು ಇಂಚ ಆಗ್ಬಾರ್ದು. ಆ ತರ ಕಾಣ್ಬೇಕಾಗಿತ್ತು ಅಂದ್ರ ನಾವು ಜಸ್ಟಿಫೈ ಅಂತ ಏನಪ್ಪಾ ಅಂದ್ರ ಅಲೈನ್ಮೆಂಟ್ ಅನ್ನ ಆಯ್ಕೆ ಮಾಡ್ಕೋತೀವಿ. ಈ ಜಸ್ಟಿಫೈ ಯಾವ ರೀತಿಯಾಗಿರ್ತದಪ್ಪ ಅಂದ್ರ ಇದಕ್ ಬಳಸುವಂತ ಶಾರ್ಟ್ಕಟ್ ಕೀ ಏನಪ್ಪಾ ಅಂದ್ರ ಕಂಟ್ರೋಲ್ ಪ್ಲಸ್ ಜೆಡ್ ಅನ್ನೋದು ಏನಪ್ಪಾ ಅಂದ್ರ ಆಗಲ್ಲ. ನೆಕ್ಸ್ಟ್ ನೋಡ್ರಿ, ಲೈನಿಂಗ್ ಸ್ಪೇಸ್ ಅಂತ ಬರ್ತದೆ. ಯಾವ್ದು ಬರ್ತದ? ಲೈನಿಂಗ್ ಸ್ಪೇಸ್ ಆಪ್ಷನ್ ಅಂತ ಬರ್ತದೆ. ಇಲ್ಲಿ ಕೊಟ್ಟಿದ್ದ 1.0, 1.15, 1.5, 2.0, 2.5 ಅಂತ ಕೊಟ್ಟಿದ್ದಾನ. ಇದು ಏನಾಗ್ತದಪ್ಪ ಅಂದ್ರ ನಾವು ಸಾಲಿನಿಂದ ಸಾಲಿಗೆ ಈ ಸದ್ಯಕ್ಕೆ ಪಾಯಿಂಟ್ಸ್ ಗಳನ್ನ ಅಂದ್ರ ಟೈಪ್ ಮಾಡ್ತಿರ್ತೀವಿ. ಏನ್ ಟೈಪ್ ಮಾಡಿವ ಅನ್ನೋದು ತೋರಿಸ್ತೀವಿ ನೋಡ್ರಿ. ಇಲ್ಲಿ MS ವರ್ಡ್ ಡಾಕ್ಯುಮೆಂಟ್ ರಚಿಸಲು ಮೈಕ್ರೋಸಾಫ್ಟ್ ವರ್ಡ್ ತೆರೆಯಲು ಮೇಲೆ ತಿಳಿಸಿದ ಹಂತಗಳನ್ನ ಅನುಸರಿಸಿ ಅಂತ ಕೇಳಿದಾನ. ಇಲ್ಲಿ ನೋಡ್ರಿ, ಇದನ್ನ ಈ ತರ ಟೈಪ್ ಮಾಡ್ಕೊಂಡು ನಿಮಗೆ ಇಲ್ಲಿ ಡಿಸ್ಟೆನ್ಸ್ ಏನಪ್ಪಾ ಅಂದ್ರೆ ಕಮ್ಮಿ ಅದ, ಇದನ್ನ ಹೆಚ್ಚು ಮಾಡ್ಕೋಬೇಕಾಯ್ತಪ್ಪ ಅಂದ್ರ ಅವಾಗ ನೀವು ಬಂದು ಲೈನಿಂಗ್ ಸ್ಪೇಸ್ ಆಪ್ಷನ್ ತಗೊಂಡು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗ್ತದಲ್ಲ ಅಷ್ಟು ಡಿಸ್ಟೆನ್ಸ್ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಆಲ್ಮೋಸ್ಟ್ ಆಲ್ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ 1.0 ಇಟ್ಕೋತಾರೆ. ನಾನು 1.0 ಇಟ್ಕೊಂಡು ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂದ್ರೆ 1.15 ಅನ್ನೇ ಇಟ್ಕೋಬೇಕು. ಇಲ್ಲಾಂದ್ರೆ ನಾವು ಇನ್ನೂ ಜಾಸ್ತಿ ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋರಿ. ಲೈನಿಂಗ್ ಸ್ಪೇಸ್ ಏನಪ್ಪ ಅಂದ್ರ ಇದು ಈ ತರ ಲೈನ್ ಅನ್ನ ಡಿಸ್ಟೆನ್ಸ್ ಮಾಡೋದಕ್ಕೆ ಏನಪ್ಪ ಅಂದ್ರ ಲೈನಿಂಗ್ ಸ್ಪೇಸ್ ಆಪ್ಷನ್ ಅನ್ನ ಏನಪ್ಪ ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರ ಬಾರ್ಡರ್ ಬರ್ತದೆ. ಯಾವ್ದು ಬರ್ತದ? ಶೇಡಿಂಗ್ ಅಂತ ಬರ್ತದ ಅಥವಾ ಬಾರ್ಡರ್ ಅಂತ ಐತದ್ರಿ ಇಲ್ಲಿ. ಇದು ಏನಪ್ಪಾ ಅಂದ್ರ ಬಾರ್ಡರ್ ಗೆ ಸಂಬಂಧಪಟ್ಟಂತು ನೀವು ಮೊದಲ ಡಾಕ್ಯುಮೆಂಟ್ ಅನ್ನ ಈ ಸದ್ಯ ನಾನು ಟೈಪ್ ಮಾಡಿದೇನಲ್ಲ ಆ ತರ ನೀವು ಟೈಪ್ ಮಾಡಿರ್ತೀರಿ. ಇದಕ್ ನಾನು ಬಾಕ್ಸ್ ಹಾಕೋಬೇಕಪ್ಪ ಅಂದ್ರ ಅವಾಗ ನೀವು ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ನಿಮಗ್ ಬಾಟಮ್ ಇಲ್ಲಿ ನೋಡ್ರಿ, ಅದು ಬಾರ್ಡರ್ ಕ್ರಿಯೇಟ್ ಆಗ್ತದೋ. ಟಾಪ್ ಬಾರ್ಡರ್ ಬೇಕು, ಲೆಫ್ಟ್ ಬಾರ್ಡರ್ ಬೇಕು, ರೈಟ್ ಬಾರ್ಡರ್ ಬೇಕು, ನೋ ಬಾರ್ಡರ್ ಬೇಕು, ಆಲ್ ಬಾರ್ಡರ್ ಬೇಕು, ನಿನ್ಗೆ ಯಾವ್ದು ಬೇಕು ಆ ಬಾರ್ಡರ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರ ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಆಯ್ಕೋಬಹುದು. ಏನ್ ಮಾಡ್ಬೋದು ಇದನ್ನ ನೀವು ಈ ರೀತಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಆಯ್ಕೋಬಹುದು. ನೋಡ್ರಿ, ಈ ತರ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಬಾರ್ಡರ್ ಅನ್ನ ಆಯ್ಕೋಬಹುದು. ಇಲ್ಲಿ ಕೆಳಗಿಂದ ಹಾಕ್ತೀನಿ ನೋಡ್ರಿ, ಇನ್ನೊಂದು ಹಾಕ್ತೀನಿ ನೋಡ್ರಿ. ನಾನು ಇಲ್ಲಿ ಬಂದ್ಗಿಸಿ ಇಲ್ಲಿ ಬಾಟಮ್ ಬಾರ್ಡರ್ ಅಂತ ತಗೊಂಡ್ರಿ ಅಂದ್ರ ಈ ತರ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಒಂದು ಇಂಪಾರ್ಟೆಂಟ್ ಫೈಲ್ ಇದ್ದಂತ ಬಾರ್ಡರ್ ಗಳನ್ನ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ MS ವರ್ಡ್ ಒಳಗ ಆಯ್ಕಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರ ಥೇಮ್ ಕಲರ್ಸ್ ಅಂತ ಬರ್ತದೆ. ಏನ್ ಬರ್ತದ? ಥೇಮ್ ಕಲರ್ ಅಂತ ಬರ್ತದ. ನೀವು ಯಾವ್ದಾದ್ರು ಒಂದು ಈ ತರ ಸೆಲೆಕ್ಟ್ ಮಾಡ್ಕೊಂಡು ಈ ಆಪ್ಷನ್ಸ್ ಗಳನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರ ಈ ತರ ಏನಪ್ಪಾ ಅಂದ್ರ ಹೈಲೈಟ್ ಆಗ್ತದೆ. ಇದು ಒಂಥರ ಹೈಲೈಟ್ ಇದ್ದಂಗೆ ಈ ತರ ನೀವೇನ್ ಮಾಡ್ಬೇಕಂದ್ರ ಇದು ಥೀಮ್. ಇದು ಏನ್ ಮಾಡ್ಬೋದಪ್ಪ ಅಂದ್ರ ಥೇಮ್ ಅಲ್ಲ, ಥೀಮ್. ಇದು ಥೀಮನ್ ನೀವೇನ್ ಮಾಡ್ಬೋದಪ್ಪ ಅಂದ್ರ ಆಯ್ಕೋಬಹುದು. ಇದು ಏನಪ್ಪಾ ಅಂದ್ರ ಓಮ್ ಒಳಗ ಬಹಳ ಇಂಪಾರ್ಟೆಂಟ್ ಆಗಿ ಬಳಸುವಂತ ನಾವು ಡಾಕ್ಯುಮೆಂಟ್ ರಚನೆ ಮಾಡಲಿ ಪದೇ ಪದೇ ಬಳಕೆ ಮಾಡುವಂತ ಏನಪ್ಪಾ ಅಂದ್ರ ಅವ ಐಕನ್ಸ್ ಗಳ ಅಥವಾ ಆಪ್ಷನ್ಸ್ ಗಳು ಏನಪ್ಪಾ ಅಂದ್ರ ಆಗವ. ಇವ್ ಏನಪ್ಪಾ ಅಂದ್ರ ನೆಕ್ಸ್ಟ್ ನೀವ್ ಯಾವ್ದಾದ್ರು ಡಾಕ್ಯುಮೆಂಟ್ ರಚನೆ ಮಾಡ್ತಿರೋ ಹೆಡ್ಡಿಂಗ್, ಸಬ್ ಟೈಟಲ್, ಮೇನ್ ಇವೆಲ್ಲವೂ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಬರಿಬಹುದು. ಇದು ಏನಪ್ಪಾ ಅಂದ್ರ ಫಾಂಟ್ಸ್ ಗೆ ಅಂದ್ರ ಅಕ್ಷರಗಳ ಸ್ಟೈಲಿಗೆ ಸಂಬಂಧಪಟ್ಟದ್ದು. ಫಾಂಟ್ ಸ್ಟೈಲ್ ಅಂತ ಏನಂತಾರೆ ಇವಕ್ಕ ಫಾಂಟ್ ಸ್ಟೈಲ್ ಅಂತ ಕರೀತಾರೆ. ಇನ್ನ ಫೈಂಡ್ ಅಂದ್ರೆ ನೀವು ಏನಾದ್ರು ಡಾಕ್ಯುಮೆಂಟ್ ಒಳಗ ನೀವು ಟೈಪ್ ಮಾಡಿದಂತ ಡಾಕ್ಯುಮೆಂಟ್ ಒಳಗ ಒಂದು ಹೆಸರನ್ನು ಹುಡುಕಬೇಕಾಗಿತ್ತಂದ್ರ ಅವಾಗ ಇಲ್ಲಿ ಏನಪ್ಪಾ ಅಂದ್ರ ಫೈಂಡ್ ಆಪ್ಷನ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ತಗೋಬೇಕಾಗ್ತದೆ. ಈಗ ಇಲ್ಲಿ ಬಂದ್ ನೋಡಿ ಈ ತರ ನೀವು ಫೈಂಡ್ ಆಪ್ಷನ್ ಅನ್ನ ತಗೋಬೇಕಾಗ್ತದ. ಇಲ್ಲ ನನಗೆ ಕಂಟ್ರೋಲ್ ಅಂದ್ರ ಶಾರ್ಟ್ಕಟ್ ಕೀ ಬೇಕಾಗಿತ್ತಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಕಂಟ್ರೋಲ್ ಹಿಡಿದು F ಹೊಡಿಬೇಕು. ಏನ್ ಹೊಡಿಬೇಕು? ಕಂಟ್ರೋಲ್ ಹಿಡಿದು F ಹೊಡೆದ್ರ ಅಂದ್ರೆ ಏನಾಗ್ತದಪ್ಪ ಅಂದ್ರ ಫೈಂಡ್ ಬರ್ತದೆ. ಏನ್ ಬರ್ತದ? ಈ ಸತ ಹೊಡಿತೀನಿ ನೋಡ್ರಿ. ನಾನು ಇದನ್ನ ಕ್ಯಾನ್ಸಲ್ ಮಾಡಿದೀನಲ್ಲ ನೋಡ್ರಿ, ಕಂಟ್ರೋಲ್ ಹಿಡಿದು ಕಂಟ್ರೋಲ್ ಪ್ಲಸ್ F ಅಂತ ಹೊಡೆದಂದ್ರೆ ನಾನು ಏನಾಗುತ್ತೆ ಈ ತರ ಬರ್ತದೆ. ನನಗೇನ್ ಬೇಕಾಗಿತ್ತಪ್ಪ ಅಂದ್ರ ಒಂದು ಅಕ್ಷರ ಬೇಕಾಗಿದೆ. ಏನಾಗ್ಯದ? ಒಂದು ಶಬ್ದ ಬೇಕಾಗ್ಯದ. ಆ ಶಬ್ದ ಏನಪ್ಪಾ ಅಂದ್ರ ಜನರು. ಏನದ? ಜನರು ಅಂತ ಬರೀತೀನಿ ನೋಡ್ರಿ. ನೋಡ್ರಿ, ನುಡಿಯನ್ನು ಡೈರೆಕ್ಟ್ ತಗೋತೀನಿ. ಇಲ್ಲಿ ಏನಪ್ಪಾ ಅಂದ್ರ ಜನರ್ ಅಂತ ಬರಿತೀನಿ. ಈ ಜನರ್ ಅನ್ನೋ ಶಬ್ದ ಎಲ್ಲೆಲ್ಲ ಐತೆ ಅನ್ನೋ ತೋರಿಸ್ಬಿಡ್ತೈತಿ. ಇಲ್ಲಿ ಎಲ್ಲೋ ಕಲರ್ ನೋಡ್ರಿ, ಇಲ್ಲಿ ಜನರ್ ಅಂತ ಐತಲ್ಲ. ಈ ರೀತಿ ಏನಪ್ಪಾ ಅಂದ್ರ ಎಷ್ಟು ಪೇಜ್ ಒಳಗ ಅಂದ್ರ ಒಂದು ಪೇಜ್ ಒಳಗ ಜನರ್ ಎಂಬ ಪದ ಏನಪ್ಪಾ ಅಂದ್ರ ಐತಿ. ಅದು ಏನಪ್ಪಾ ಅಂದ್ರ ಜನರ್ ಅಂತ ತೋರ್ಸಿ. ಇಲ್ರಿ ಜನರು ಬೇಡ ನನಗ, ನಾನ್ ಏನ್ ಮಾಡ್ತೀನಪ್ಪ ಅಂದ್ರ
ವರ್ಡ್ ಅಂತ ಬರಿತೀನಿ. ಏನ್ ಬರ್ತೀನಿ? ವರ್ಡ್ ಅಂತ ಬರಿತೀನಿ. ಈಗ ನೋಡ್ರಿ, ವರ್ಡ್ ಅನ್ನೋ ಪದ ಎಲ್ಲೆಲ್ಲ ಐತನ್ನೋ ತಾನೇ ಆಟೋಮೆಟಿಕ್ ಏನಪ್ಪಾ ಅಂದ್ರ ಮಾರ್ಕ್ ಮಾಡಿ ತೋರಿಸ್ತಾವ. ನೀವು ನೋಡ್ಬೇಕು, ಇಲ್ಲಿ ನೋಡ್ಬೋದು ನೀವು ನೋಡ್ರಿ, ಅದು ಯೆಲ್ಲೋ ಕಲರ್ ಏನಾಗಿದಪ್ಪ ಅಂದ್ರ ಅದು ವರ್ಡ್ ಅನ್ನೋ ಪದ ಎಲ್ಲೆಲ್ಲ ಐತೆ ನೋಡ್ರಿ. ಇಲ್ಲಿ ಅದ, ಈ ತರ ಅದ, ಈ ತರಗ ನೋಡ್ರಿ. ಇಲ್ಲೆಲ್ಲ ವರ್ಡ್ ಅನ್ನೋ ಪದ ಎಲ್ಲೆಲ್ಲ ಐತಿ, ಯಾವ ಪೇಜ್ ಒಳಗ ಐತೆ ಅನ್ನೋದು ಇಲ್ಲಿಗ ಈ ಕಾಲಮ್ ಒಳಗೆ ನಮಗೆ ಏನಪ್ಪಾ ಅಂದ್ರ ತೋರಿಸ್ಬಿಡ್ತದೆ. ನೀವು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಅದೇ ಲೈನಿಗೆ ಅದು ಏನಪ್ಪಾ ಅಂದ್ರ ಬರ್ತದೆ ನೋಡ್ರಿ ಇಲ್ಲಿ. ಈ ತರ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ಫೈಂಡ್ ಅಂದ್ರ ನೀವು ಪಾರ್ಟ್ಸ್ ನಿಮಗೆ ಏನಾದ್ರು ಶಬ್ದ ಬೇಕಾಗಿತ್ತದ, ನೀವು ಹುಡುಕ್ಬೇಕಾಗಿತ್ತಂದ್ರ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಫೈಂಡ್ ಆಪ್ಷನ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತ. ಅದಕ್ಕೆ ಬಳಸುವಂತ ಶಾರ್ಟ್ ಕಟ್ ಕೀ ಯಾವ್ದಪ್ಪ ಅಂದ್ರ ಕಂಟ್ರೋಲ್ ಹಿಡಿದು ಎಫ್ ಅನ್ನ ಒತ್ತಿದ್ರ ಅಂತ ಏನಾಗ್ತದಪ್ಪ ಅಂದ್ರೆ ನಿಮ್ಗ ಅದು ಬರ್ತದ. ಬಂತಂದ್ರ ಅವಾಗ ನಿಮಗೆ ಯಾವ ಶಬ್ದ ಬೇಕಲ್ಲ ಅದನ್ನ ನೀವು ಟೈಪ್ ಮಾಡಿದ್ರೆ ಸಾಕು. ಜಸ್ಟ್ ಏನಾಗ್ತದಪ್ಪ ಅಂದ್ರ ಅದು ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಆ ಶಬ್ದವನ್ನ ತೋರಿಸಿ ಕೊಡ್ತದ. ಇದು ಫೈಂಡ್ ಗೆ ಸಂಬಂಧಿಸಿದ ವಿಷಯ ನಿಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಅನ್ಕೊಂಡಿನಿ. ಇನ್ನೊಂದು, ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಡೈಲಿ ಕ್ಲಾಸಸ್ ಅಂತೂ ನಡೀತವ. ನಿಮಗೆ ಬಹಳ ಎಕ್ಸಾಮ್ ಬಹಳ ಅನುಕೂಲ ಆಗುವಂತ ವಿಷಯಗಳನ್ನೇ ನಾವು ಚರ್ಚೆ ಮಾಡ್ತೀವಿ. ಅನ್ನೆಸೆಸರಿ ಇಲ್ಲಿ ಏನಪ್ಪಾ ಅಂದ್ರ ಏನು ಚರ್ಚೆ ಮಾಡೋದಿಲ್ಲ. ನಿಮಗ್ ನಮ್ಮ ತರಗತಿಗಳು ಏನಪ್ಪಾ ಅಂದ್ರೆ ಇಷ್ಟ ಆಗಿದ್ದು, ನಾವ್ ಹೇಳೋ ಸ್ಟೈಲ್ ನಿಮಗ್ ಇಷ್ಟ ಆಗಿತ್ತಂದ್ರ ಇಲ್ರಿ ಈ ಸ್ಟೈಲ್ ಬೇಡ ನಮಗ್ ಬೇರೆ ಸ್ಟೈಲ್ ಹೇಳ್ರಿ ಅಂತ ನೀವು ಏನಾದ್ರು ಅನ್ಸಿತ್ತಂದ್ರ ಜಸ್ಟ್ ಅದನ್ನ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ಅದನ್ನ ನಾವು ಏನಾದ್ರು ಬದಲಾವಣೆಗಳನ್ನ ಮಾಡ್ಕೊತಿರ್ತೀವಿ. ಯಾಕಂದ್ರೆ ಮನುಷ್ಯನಿಗೆ ಟೈಮ್ ಅನ್ನೋದು ಏನಪ್ಪಾ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಎಲ್ಲಾ ತರಗತಿಗಳನ್ನ ನೋಡಿ ನಿಮ್ಗೆ ಒಂದೇ ಒಂದು ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೆ ಬೇಜಾರಾಗ್ತದ. ಆ ದೃಷ್ಟಿಯಿಂದ ನಾವು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸ್ಗಳನ್ನ ಮಾಡ್ತಿರ್ತೀವಿ. ಎಕ್ಸಾಮ್ ಬಹಳ ಉಪಯೋಗ ಆಗಿರ್ಬೇಕು. ಸುಮ್ನೆ ಏನಾದ್ರು ಹೇಳಿದ್ವು ಅಂದ್ರೆ ಅದು ನಿಮಗೂ ಉಪಯೋಗ ಆಗಲ್ಲ, ಅದು ನಮಗೆ ಕೆಟ್ಟ ಹೆಸರು ತರುವಂತ ವಿಷಯ ಆಗ್ತದ. ಹಾಗಾಗಿ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಮಾತ್ರ ಏನಪ್ಪ ಅಂದ್ರ ಅಧ್ಯಯನ ಮಾಡೋಣ. ಇವತ್ತಿನ ತರಗತಿ ಒಳಗ ನಾವ್ ಏನ್ ಮಾಡಿದ್ವಿ ಅಂದ್ರೆ MS ಆಫೀಸ್ಗೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ ಆಗಿ ಮತ್ತು MS ಆಫೀಸ್ಗೆ ಸಂಬಂಧ ಇಂದಿನ ವಿಚಾರಗಳನ್ನ ನಾವು ಹಂಚಿಕೊಂಡಿದ್ದೀವಿ. ನಾಳೆಗೆ ಏನ್ ಮಾಡೋದಂದ್ರ ನಾಳೆಗಿಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಇರ್ತದೆ. ನಾಳೆಗಿದೆ ಬಹಳ ಇಂಪಾರ್ಟೆಂಟ್. ಇವತ್ತೇನಪ್ಪ ಅಂದ್ರೆ ಟೈಪ್ ಮಾಡೋದು, ಅದಕ್ಕೆ ಕಲರ್ಸ್ ಹಾಕೋದು, ಸ್ಟೈಲ್ ಆಗಿ ಬರೋದು, ಬೋಲ್ಡ್ ಮಾಡೋದು, ಇಟಾಲಿಕ್ ಮಾಡೋದು, ಅಂಡರ್ಲೈನ್ ಮಾಡೋದು, ಫಾಂಟ್ ಸೈಜ್ ಅನ್ನು ಹೆಚ್ಚು ಮಾಡೋದು, ಕಮ್ಮಿ ಮಾಡೋದು, ಆಲ್ ಫಾರ್ಮ್ಯಾಟಿಂಗ್ ತೆಗಿದು, ನೆಕ್ಸ್ಟ್ ಅಲೈನ್ಮೆಂಟ್ ಮಾಡೋದು, ನೆಕ್ಸ್ಟ್ ಲೆಫ್ಟ್ ಅಲೈನ್ಮೆಂಟ್ ಆಗಿರ್ಬೋದು, ರೈಟ್ ಅಲೈನ್ಮೆಂಟ್ ಆಗಿರ್ಬೋದು, ನೆಕ್ಸ್ಟ್ ಮಿಡಲ್ ಅಲೈನ್ಮೆಂಟ್ ಆಗಿರ್ಬೋದು. ಮಿಡಲ್ ಅಲೈನ್ಮೆಂಟ್ ಬೆಳೆಸುವಂತ ಶಾರ್ಟ್ ಕಟ್ ಕೀ ಯಾವ್ದು ನೋಡೋಣ ಹೇಳ್ರಿ. ಇದನ್ನ ಕಾಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ಬೇಕು ನೀವು. ಇದು ಯಾಕಂದ್ರೆ ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್. ಪದೇ ಈಗ ನಿಮಗೆ 4 ಸತ ನಾ ಹೇಳಕ್ ಕುಂತಿದ್ದೀನಿ. ನೆಕ್ಸ್ಟ್ ಜಸ್ಟಿಫೈ ಮಾಡೋದು, ನಿಮಗೆ ಏನ್ ಅನ್ನೋದು ನಾ ಎಲ್ಲ ಹೇಳಿನಿ. ನೆಕ್ಸ್ಟ್ ಬುಲೆಟ್ಸ್ ಗಳನ್ನ ಹಾಕೋದು, ಬಾರ್ಡರ್ ಹಾಕೋದು, ಹೈಲೈಟ್ ಮಾಡೋದು, ಲೈನಿಂಗ್ ಸ್ಪೇಸಿಂಗ್ ಸಂಬಂಧಪಟ್ಟಂತದ್ದು. ನೆಕ್ಸ್ಟ್ ಏನಪ್ಪಾ ಅಂದ್ರ ಟೈಟಲ್ ಬರೆಯೋದು, ಅಂದ್ರ ಫಾಂಟ್ ಸ್ಟೈಲ್ಸ್ ಗಳಂದ್ರ ಹೆಡ್ಡಿಂಗ್ ಹೆಂಗ್ ಬರೆಯೋದು, ಸಬ್ ಟೈಟಲ್ ಹೆಂಗ್ ಬರೆಯೋದು, ಅದೆಲ್ಲವೂ ಸಹ ನಾವ್ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿದ್ವಿ. ನೆಕ್ಸ್ಟ್ ಫೈಂಡ್ ಗೆ ಸಂಬಂಧಪಟ್ಟದ್ದು ಇವೆಲ್ಲ ಅಂಶಗಳನ್ನ ನಾವ್ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿದ್ವಿ. ಇದು ಡಿಕ್ಟೇಟರ್ ಮತ್ತೆ ಎಡಿಟರ್ ಇವೆಲ್ಲ ನಮಗೆ ಉಪಯೋಗ ಆಗಂಗಿಲ್ಲ. ಬಟ್ ನೀವು ಏನ್ ನೆನಪಿಟ್ಕೋತೀರಿ ಈ ಕ್ಲಾಸ್ ಒಳಗಂದ್ರ MS ಆಫೀಸ್ ಫೈಲ್ ಎಕ್ಸ್ಟೆನ್ಷನ್ ನೆನಪಿಟ್ಕೋರಿ. ನೆಕ್ಸ್ಟ್ MS ಆಫೀಸ್ ಯಾರು ಅಭಿವೃದ್ಧಿ ಪಡಿಸಿದ್ರೆ ನೆನಪಿಟ್ಕೋರಿ, ಯಾವ ವರ್ಷ ಮಾಡಿದ್ರ ಅನ್ನೋದು ನೆನಪಿಟ್ಕೋರಿ. ನೆಕ್ಸ್ಟ್ ಅಲ್ಲಿಂದ ಬಂದ್ರ ಟೈಟಲ್ ಬಾರ್ ಒಳಗೆ ಏನೇನ್ ಆಪ್ಷನ್ಗಳು ಬರ್ತಾವ ನೆನಪಿಟ್ಕೋರಿ. ಮೆನು ಬಾರ್ ಒಳಗೆ ಏನಪ್ಪಾ ಅಂದ್ರೆ ಏನೇನ್ ಬರ್ತಾವ ಅನ್ನೋದು ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಏನಪ್ಪಾ ಅಂದ್ರೆ ಟೂಲ್ ಬಾರ್ ಅಂತ ಕರಿತೀವಿ. ಇದು ಏನ್ ಬಾಕ್ಸ್ ಐತಲ್ಲ ಪೂರ್ತಿದ್ದು ಇದಕ್ಕೆ ಏನಂತ ಬಂದ್ರೆ ನಾವು ಟೂಲ್ಸ್ ಬಾರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟೂಲ್ಸ್ ಬಾರ್ಸ್ ಅಂತ ಏನಪ್ಪಾ ಅಂದ್ರ ಕರಿತೀವಿ. ಇನ್ನ ಮೆನು ಬಾರ್ದೊಳಗೆ ಏನೇನ್ ಬರ್ತಾವ, ಫೈಲ್ ಬರ್ತದ, ಹೋಮ್ ಬರ್ತದ, ಇನ್ಸರ್ಟ್ ಬರ್ತದ, ಡ್ರಾ ಬರ್ತದ, ಡಿಸೈನ್ ಬರ್ತದ, ಲೋಯರ್ ಬರ್ತದ, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ, ಇವೆಲ್ಲವೂ ಏನ್ ಮಾಡ್ತವಪ್ಪ ಅಂದ್ ಬರ್ತಾವ. ಇನ್ನ ಟೂಲ್ ಬಾರ್ಸ್ ಒಳಗ ನಾವು ಪ್ರೋಗ್ರಾಮ್ ಏನಾದ್ರು ರೆಡಿ ಮಾಡುವಾಗ ನಮ್ಗೆ ಯಾವ್ಯಾವ ಟೂಲ್ಗಳು ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು ಅನ್ನೋದು ಆಲ್ರೆಡಿ ನಿಮಗೆ ಎಲ್ಲವೂ ತಿಳಿಸಿದ್ದೀನಿ. ಇನ್ನ ಮುಂದಿನ ತರಗತಿಯೊಳಗೆ ಏನಪ್ಪಾ ಅಂದ್ರ ನಾಳೆ ಇನ್ಸರ್ಟ್, ಡ್ರಾ ಬಗ್ಗೆ ನಾವೇನ್ ಮಾಡಬೇಕು ಅಂದ್ರೆ ಡ್ರಾಯಿಂಗ್ ಬಗ್ಗೆ ಅದೇನಷ್ಟು ಯೂಸ್ ಆಗಲ್ಲ. ಇನ್ಸರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಟೇಬಲ್ ಹಾಕೋದು ಹೆಂಗ, ಪಿಕ್ಚರ್ ಗಳ ಸೇರ್ಸೋದ್ ಹೆಂಗ, ಒಳ್ಳೆ ಡಿಸೈನ್ ಮಾಡೋದು ಹೆಂಗ, ಅದೆಲ್ಲವೂ ನಾವು ಏನ್ ಮಾಡೋಣ ನಾಳಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇಲ್ಲಿ ತನ ಈ ತರಗತಿ ಏನಪ್ಪಾ ಅಂದ್ರ ವೀಕ್ಷಣೆ ಮಾಡಿ ಏನಪ್ಪಾ ಅಂದ್ರ ಇಲ್ಲಿ ತನ ನೀವು ವೀಕ್ಷಣೆ ಮಾಡಿದ್ರಿ. ಅದಕ್ಕೆ ಏನಪ್ಪಾ ಅಂದ್ರೆ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೊಮ್ಮೆ ಏನಪ್ಪಾ ಅಂದ್ರ ನಮ್ಮ ತರಗತಿಗಳು ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ಏನ್ ಮಾಡ್ರಿ ಅಂದ್ರ ನಮ್ಮ ಕ್ಲಾಸ್ನ ಆದಷ್ಟು ಏನ್ ಮಾಡಪ್ಪ ಅಂದ್ರ ಶೇರ್ ಮಾಡ್ರಿ. ನಿಮ್ ಫ್ರೆಂಡ್ಸ್ಗೂ ಸಹ ಏನಪ್ಪಾ ಅಂದ್ರ ತಿಳಿಸುವಂತ ಪ್ರಯತ್ನ ಮಾಡ್ರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು.